सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ಓಂ ಸಹನಾವವತು. ಹಿಂದಿನ ತರಗತಿಯಲ್ಲಿ ಜ್ಞಾನಯೋಗದ ಸಾಧನೆಗೆ ಸಂಬಂಧಿಸಿದ ಹಾಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನ 2 ಮಂತ್ರಗಳಲ್ಲಿ ಆಚಾರ್ಯ ಯಮಧರ್ಮನು ಕೊಟ್ಟಿದ್ದನ್ನ ಹಾಗೂ ತದನಂತರ ತನ್ನ ವರದ ರೂಪದಲ್ಲಿರುವಂತಹ ಪ್ರಶ್ನೆಯನ್ನ ನಚಿಕೇತನು ಸ್ಪಷ್ಟಪಡಿಸಿದ್ದನ್ನ ನಾವು ನೋಡಿದ್ದೆವು. 14ನೇ ಮಂತ್ರದಲ್ಲಿ ಅವನು 3ನೇ ವರವಾಗಿ ಯಾವೊಂದು ಆತ್ಮವಿದ್ಯೆಯನ್ನು ಕೇಳ್ಕೊಂಡಿದ್ದನೋ ಅದನ್ನು ಮತ್ತೆ ಯಮನಿಗೆ ನೆನಪಿಸ್ತಾನೆ. ಅವನು ಆತ್ಮವಿಚಾರವನ್ನು 3ನೆಯ ವರವಾಗಿ ನಚಿಕೇತನು ಏನೊಂದು ಆತ್ಮವಿದ್ಯೆಯನ್ನು ಕೇಳಿಕೊಂಡಿದ್ದನೋ ಅದನ್ನ 14ನೇ ಮಂತ್ರದಲ್ಲಿ ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ಅನ್ಯತ್ರ ಧರ್ಮಾದನ್ಯತ್ರಾಧರ್ಮಾದನ್ಯತ್ರಾಸ್ಮಾತ್ ಕೃತಾತ್ ಅನ್ಯತ್ರ ಭೂತಾಚ್ಚ ಭವ್ಯಾಚ್ಚ ಯತ್ತತ್ ಪಶ್ಯಸಿ ತದ್ವದ. ಈ ಪ್ರಶ್ನೆಯ ಮೂಲಕವಾಗಿ ಆತ್ಮವಿಚಾರವನ್ನ ಸ್ಪಷ್ಟವಾಗಿ ಅವನು ಕೇಳಿಕೊಳ್ತಾ ಇದ್ದಾನೆ. ಅವನಿಗೆ ಕೇಳಿಕೊಳ್ತಾ ಇರೋದು ಜೀವಸ್ವರೂಪ ವಿಚಾರವಲ್ಲ, ಆತ್ಮಸ್ವರೂಪದ ನಚಿಕೇತನ ಪ್ರಶ್ನೆ ಈ ಮೂಲಕವಾಗಿ ನಮಗೆ ಅವನ ಪ್ರಶ್ನೆಯ ಹಿಂದಿರ್ತಕ್ಕಂತಹ ಆಲೋಚನೆಯನ್ನು ಸ್ಪಷ್ಟ ಆಗ್ತದೆ. ಇದಕ್ಕಿಂತ ಮೊದಲು ನಾನೊಂದು ಒಬ್ರು ಒಂದು ಪ್ರಶ್ನೆ ಕೇಳಿದ್ರು, ಅದನ್ನ ನಾನು ಚರ್ಚೆ ಮಾಡಿ ಕಠೋಪನಿಷತ್ತಿಗೆ ಬರ್ತೇನೆ. ಅವರು ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, ಪಂಚ ತನ್ಮಾತ್ರೆಗಳು ಎಂದರೇನು, ಇವು ಪಂಚಭೂತಗಳಿಗಿಂತ ಭಿನ್ನವೇ ಎಂಬುದೊಂದು ಪ್ರಶ್ನೆ ಇತ್ತು. ನೋಡಿ, ಪಂಚ ತನ್ಮಾತ್ರೆಗಳು ಮತ್ತು ಪಂಚ ಮಹಾಭೂತಗಳು ಇವೆರಡು ಬೇರೆ ಬೇರೆ ಆದವು. ಈ ಪಂಚ ತನ್ಮಾತ್ರೆಗಳಿಗೆ ಅಪಂಚೀಕೃತ ಪಂಚ ಮಹಾಭೂತಗಳು ಎಂಬುದಾಗಿ ಕರೀತಾರೆ, ಅಥವಾ ಸೂಕ್ಷ್ಮ ಪಂಚಮಹಾಭೂತಗಳು ಎಂಬುದಾಗಿ ಕರೀತಾರೆ. ಈ ಪಂಚಮಹಾಭೂತಗಳು ಅಂತ ಏನಿದೆಯೋ ಅದಕ್ಕೆ ಪಂಚೀಕೃತ ಪಂಚಮಹಾಭೂತಗಳು ಅಥವಾ ಸ್ಥೂಲ ಮಹಾಭೂತಗಳು ಎಂಬುದಾಗಿ ಕರೀತಾರೆ. ಈ ತನ್ಮಾತ್ರೆಗಳು ಎನ್ನುವುದು ಸೂಕ್ಷ್ಮವಾದದ್ದು, ಪಂಚಮಹಾಭೂತಗಳು ಸ್ಥೂಲವಾದದ್ದು. ಈಗ ನಮ್ಮ ಶರೀರ ಇರಬಹುದು, ಕಣ್ಣಿಗೆ ಕಾಣತಕ್ಕಂತಹ ಭೌತಿಕ ಪ್ರಪಂಚ ಇರಬಹುದು, ಇವೆಲ್ಲವೂ ಪಂಚ ಮಹಾಭೂತಗಳಿಂದ ಉಂಟಾಗಿದೆ. ಅದೇ ಸೂಕ್ಷ್ಮವಾದಂತಹ ಪ್ರಾಣ, ಇಂದ್ರಿಯ, ಮನಸ್ಸು, ಬುದ್ಧಿ, ಅಂತಃಕರಣ ಇವುಗಳನ್ನ ಸೂಕ್ಷ್ಮ ಪಂಚಭೂತಗಳಿಂದ ಅಥವಾ ತನ್ಮಾತ್ರೆಗಳಿಂದ ಉಂಟಾಗಿದೆ ಎಂಬುದಾಗಿ ಹೇಳ್ತಾರೆ. ವೇದಾಂತ ಶಾಸ್ತ್ರದ ಪ್ರಕಾರ ಸೃಷ್ಟಿ ಪ್ರಕ್ರಿಯೆಯನ್ನು ವರ್ಣಿಸುವಾಗ ಈ ತ್ರಿಗುಣಾತ್ಮಕವಾದ ಪ್ರಕೃತಿ, ಮೂಲ ಪ್ರಕೃತಿ ಏನಿದೆಯೋ ಅದರಿಂದ ಆಕಾಶ ತತ್ವ ಮೊದಲು ಪ್ರಕಟ ಆಗ್ತದೆ. ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಆಪಹ, ಆಪದಿಂದ ಪೃಥ್ವಿ ತತ್ವ. ಆದ್ದರಿಂದ ಈ ಒಂದು ಪಂಚಭೂತಗಳು ಏನು ಸೃಷ್ಟಿ ಆಯಿತು ಆರಂಭದಲ್ಲಿ, ಅದನ್ನ ತನ್ಮಾತ್ರೆಗಳು ಎಂಬುದಾಗಿ ಕರೀತಾರೆ. ಪಂಚ ತನ್ಮಾತ್ರೆಗಳು ಅಂತ. ತನ್ಮಾತ್ರೆಗಳು ಎಂಬ ಮಾತಿಗೆ ಅರ್ಥ, ಈ ಆಕಾಶ ಎನ್ನುವಂಥದ್ದು ಕೇವಲ ಶಬ್ದ ಗುಣವನ್ನ ಮಾತ್ರ ಹೊಂದಿರುತ್ತದೆ. ಅದರಲ್ಲಿ ಮಿಕ್ಕ ಬೇರೆ
ಭೂತಗಳ ಗುಣಗಳಿರುವುದಿಲ್ಲ. ಶುದ್ಧವಾದಂತಹ ಆಕಾಶ ಅನ್ನುವಂಥದ್ದು ಶಬ್ದ ಗುಣವನ್ನ ಮಾತ್ರ ಹೊಂದಿರ್ತದೆ. ತದನಂತರ ಬರತಕ್ಕಂತಹ ಗಾಳಿ ಅನ್ನುವಂಥ ವಾಯುತತ್ವ ಅನ್ನುವಂಥದ್ದೇನಿದೆ ಅದು ಕೇವಲ ಸ್ಪರ್ಶ ಗುಣವನ್ನು ಮಾತ್ರ ಹೊಂದಿರ್ತದೆ. ಆದರೆ ಸ್ಥೂಲ ಮಹಾಭೂತದಲ್ಲಿ ಏನಾಗ್ತದೆ, ಗಾಳಿಗೆ ಸ್ಪರ್ಶದೊಟ್ಟಿಗೆ ಶಬ್ದ ಗುಣವೂ ಇರ್ತದೆ. ಅದು ಮೂರನೇದಾದ ಅಗ್ನಿಗೆ ಬಂದಾಗ ಶಬ್ದ ಸ್ಪರ್ಶ ರೂಪವೂ ಸೇರಿಕೊಳ್ತದೆ. ಆದ್ರೆ ತನ್ಮಾತ್ರೆಯ ಸಂದರ್ಭದಲ್ಲಿ ಅಗ್ನಿ ತತ್ವದಲ್ಲಿ ಕೇವಲ ರೂಪ ಗುಣ ಮಾತ್ರ ಇರ್ತದೆ. ತತ್ತನ್ ಮಾತ್ರ, ಆಯಾ ಮಾತ್ರೆಗಳು ಮಾತ್ರ ಅದು ಹೊಂದಿರ್ತದೆ. ಆದ್ದರಿಂದ ಅದಕ್ಕೆ ತನ್ಮಾತ್ರೆಗಳು ಎಂಬುದಾಗಿ ಕರೀತಾರೆ. ತದನಂತರ ಆ ಪಂಚ ತನ್ಮಾತ್ರೆಗಳು ಪಂಚೀಕೃತವಾಗ್ತವೆ ಅಂತ ಹೇಳ್ತಾರೆ. ಪಂಚೀಕರಣ ಅನ್ನುವಂಥ ಒಂದು ಪ್ರಕ್ರಿಯೆ ಇದೆ. ಆ ಪಂಚೀಕರಣದಿಂದಾಗಿ ಅದು ಸ್ಥೂಲ ಆಗ್ತವೆ, ಅಲ್ಲಿ ತನಕ ಅದು ಸೂಕ್ಷ್ಮವಾಗಿ ಇರ್ತವೆ. ಆದರೆ ಈ ಆಕಾಶದಲ್ಲಿ ಶಬ್ದ ಗುಣಕವನ್ನ ಹೊಂದಿರುವ ಆಕಾಶದಲ್ಲಿ ತ್ರಿಗುಣಗಳು ಇರ್ತದೆ, ಸತ್ವರಜಸ್ತಮಸ್ಸುಗಳು ಇರ್ತದೆ. ಆ ಆಕಾಶ ತತ್ವದ ಸತ್ವಗುಣದಿಂದಾಗಿ ಅಂತಃಕರಣ ಚತುಷ್ಟಯ ಮತ್ತು ಪಂಚ ಜ್ಞಾನೇಂದ್ರಿಯಗಳು ಉಂಟಾಗ್ತವೆ. ಅದರ ರಜೋಗುಣದಲ್ಲಿ ನಮ್ಮ ಪಂಚ ಕರ್ಮೇಂದ್ರಿಯಗಳು ಮತ್ತು ಪ್ರಾಣಗಳು ಉಂಟಾಗ್ತವೆ. ಮತ್ತೆ ಉಳಿದಂತಹ ತಮೋಗುಣದ ಭಾಗದಿಂದ ಪಂಚೀಕರಣ ಆಗ್ತದೆ. ಅದರಿಂದಾಗಿ ಭೂತ ಭೌತಿಕವಾದಂತಹ ಏನು ಸೃಷ್ಟಿ, ಅಂಡಾಂಡ ಪಿಂಡಾಂಡದ ಸೃಷ್ಟಿ ಆಗ್ತದೆ ಎಂಬುದಾಗಿ ವೇದಾಂತದಲ್ಲಿ ಒಂದು ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳುವ ಒಂದು ವ್ಯವಸ್ಥೆ ಇದೆ. ಆ ಸಂದರ್ಭದಲ್ಲಿ ಪಂಚ ತನ್ಮಾತ್ರೆಗಳು ಮತ್ತು ಪಂಚ ಮಹಾಭೂತಗಳನ್ನು ಬೇರೆಯಾಗಿ ಹೇಳ್ತಾರೆ. ಪಂಚ ತನ್ಮಾತ್ರೆಗಳ ಸತ್ವ ಮತ್ತು ರಜೋಗುಣದಿಂದಾಗಿ ನಮ್ಮ ಅಂತಃಕರಣ ಚತುಷ್ಟಯ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಪಂಚ ಪ್ರಾಣಗಳು ಉಂಟಾಗ್ತವೆ. ಪಂಚೀಕರಣವಾದ ಮೇಲೆ ಸ್ಥೂಲ ಶರೀರ ಮತ್ತು ಸ್ಥೂಲವಾದ ಜಗತ್ತು ಉಂಟಾಗ್ತದೆ ಎಂಬುದು ವೇದಾಂತದ ಒಂದು ವ್ಯವಸ್ಥೆ. ಇದು ಅವರ ಪ್ರಶ್ನೆಯಾಗಿತ್ತು. ಇನ್ನು ನಾವು ವೇದಾಂತಕ್ಕೆ ಬರೋಣ. ಉಪನಿಷತ್ತಿನ ಮಂತ್ರ 14 ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಚಿಕೇತನು ಈ ಮಂತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆತ್ಮವಿದ್ಯೆಯನ್ನು ಕೇಳ್ಕೊಂಡಿದ್ದಾನೆ. ಹೇಗೆ ಕೇಳ್ಕೊಂಡಿದ್ದಾನೆ? ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್. ನೀನು ನನಗೆ ಎಂತಹ ತತ್ವವನ್ನು ಹೇಳಬೇಕು ಅಂದ್ರೆ ಅದು ಧರ್ಮಕ್ಕಿಂತಲೂ ಬೇರೆಯಾಗಿರಬೇಕು, ಅಧರ್ಮಕ್ಕಿಂತಲೂ ಬೇರೆಯಾಗಿರಬೇಕು. ನೋಡಿ, ಆತ್ಮ ಅಂತ ಹೇಳಿದ ತಕ್ಷಣ ಅದು ಧರ್ಮ ಅಷ್ಟೇ ಅಲ್ಲ, ಅದು ಅಧರ್ಮಕ್ಕಿಂತ ಬೇರೆಯಾದದ್ದು ಅಷ್ಟೇ ಅಲ್ಲ, ಧರ್ಮವೂ ಅಲ್ಲ ಅದು ಅಂತ. ಅಲ್ಲಿ ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ. ಹಿಂದಿನ ಒಂದು ಮಂತ್ರದಲ್ಲಿ ನಾವು ಧರ್ಮ್ಯಂ ಎಂಬಂತಹ ಒಂದು ಶಬ್ದವನ್ನು ಬಳಸಿದ್ದು ನೋಡ್ತೇವೆ ಆತ್ಮನಿಗೆ ಲಕ್ಷಣವಾಗಿ. ಅಂದ್ರೆ ಧರ್ಮಾತ್ ಅನುಪೇತಂ ಎಂಬುದು ಅರ್ಥವನ್ನು ಶಂಕರರು ಕೊಟ್ಟಿದ್ರು. ಧರ್ಮಕ್ಕಿಂತ ಹೊರತಾದ್ದಲ್ಲ, ಧರ್ಮಕ್ಕೆ ಅನುರೂಪವಾಗಿರತಕ್ಕಂಥದ್ದು ಎಂಬಂಥದ್ದು. ಅದಕ್ಕೆ ಆ ಅರ್ಥವನ್ನು ಹೊಂದಿಸಿದ್ರೆ ಇದು ಧರ್ಮಕ್ಕಿಂತ ಬೇರೆ ಎಂಬ ಮಾತಿಗೆ ಅರ್ಥ ಏನು ಎನ್ನುವಂಥದ್ದು ಇಲ್ಲಿ ಜಿಜ್ಞಾಸೆ ಬರ್ತದೆ. ನೋಡಿ, ಇಲ್ಲಿ ಧರ್ಮ ಎಂಬ ಮಾತಿಗೆ ಅರ್ಥ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ, ಶಾಸ್ತ್ರೀಯ ಧರ್ಮಾನುಷ್ಠಾನಾತ್ ತತ್ಫಲಾತ್ ತತ್ ಕಾರಕೇಭ್ಯಶ್ಚ ಪೃಥಗ್ಭೂತಂ. ಶಾಸ್ತ್ರೀಯವಾದಂತಹ ಅನುಷ್ಠಾನ, ಶಾಸ್ತ್ರ ನಮಗೆ ಏನು ವಿಹಿತವನ್ನ ಮಾಡಿದೆಯೋ ಅದಕ್ಕೆ ಧರ್ಮ ಎಂಬುದಾಗಿ ಹೇಳ್ತಾರೆ. ಧರ್ಮ ಶಬ್ದದ ಅರ್ಥ ಬೇರೆ ಬೇರೆಯಾಗಿದೆ. ಧರ್ಮ ಎಂಬುದಕ್ಕೆ ಪುಣ್ಯ ಎಂಬುದು, ಅಧರ್ಮ ಎಂಬುದು ಪಾಪ ಎಂಬುದು ಅರ್ಥ ಇದೆ. ಆದ್ದರಿಂದ ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬಂತಹ 4 ಫಲಗಳನ್ನು ಹೇಳುವಾಗ, ಚತುರ್ವಿಧ ಪುರುಷಾರ್ಥವನ್ನು ಹೇಳುವಾಗ ಇಲ್ಲಿ ಧರ್ಮ ಅಂದಾಗ ಪುಣ್ಯ ಅಂತ ತೆಗೆದುಕೊಂಡು, ಆದ್ರೆ ಇಲ್ಲಿ ಧರ್ಮ ಎಂದಾಗ ಶಾಸ್ತ್ರೀಯವಾದ ಕರ್ಮದ ಅನುಷ್ಠಾನ ಅಂತ ತೆಗೆದುಕೊಳ್ಬೇಕು. ಧರ್ಮ ಎಂಬ ಶಬ್ದಕ್ಕೆ ಅದೇ ಒಂದು ಮುಖ್ಯವಾದ ಅರ್ಥ. ಶಾಸ್ತ್ರ ವಿಹಿತವಾದ ಕರ್ಮಕ್ಕೆ ಧರ್ಮ ಎಂಬುದಾಗಿ ಹೇಳ್ತಾರೆ. ನಾವುಗಳೆಲ್ಲ ಮಾಡುವ ಕಾರ್ಯಗಳೇನಿದೆ ಅದಕ್ಕೆ ಕರ್ಮ ಅಂತ ಸಾಮಾನ್ಯವಾದ ಶಬ್ದದಿಂದ ಪ್ರಯೋಗ ಮಾಡಬಹುದು. ಅದರಲ್ಲಿ ವಿಹಿತವೂ ಇರಬಹುದು, ಅಹಿತವೂ ಇರಬಹುದು, ಅವಿಹಿತವೂ ಇರಬಹುದು. ಆದ್ರೆ ಶಾಸ್ತ್ರ ಇದನ್ನು ಮಾಡುವಂತ ಏನ್ ಹೇಳಿದೆಯೋ ಅದು ನಿಶ್ಚಿತವಾಗಿಯೂ ಧರ್ಮವೇ ಆಗಿರ್ತದೆ. ಯಾವುದನ್ನ ಮಾಡಬೇಡ ಅಂತ ಶಾಸ್ತ್ರ ಹೇಳಿರ್ತದೋ ಅದು ನಿಶ್ಚಿತವಾಗಿಯೂ ಅಧರ್ಮವೇ ಆಗಿರ್ತದೆ. ಸುಳ್ಳನ್ನ ಹೇಳಬೇಡ,
ದೇವನಿಂದೇನು ಮಾಡಬೇಡ, ಶಾಸ್ತ್ರನಿಂದೇನು ಮಾಡಬೇಡ, ಇನ್ನೊಬ್ಬರ ವಸ್ತುವನ್ನು ಕದಿಯಬೇಡ. ಇದೇನು ಅಧರ್ಮವೇ ಇದು. ಯಾವುದನ್ನು ಮಾಡುವಂತ ಹೇಳಿದೆಯೋ ಅದು ಹೇಳ್ತಾರಲ್ಲ, ಧರ್ಮದ ಪ್ರಮಾಣ ಎಂಬುದಾಗಿ ಸ್ಮೃತಿಕಾರರು ಬಹಳ ಚೆನ್ನಾಗಿ ಹೇಳ್ತಾರೆ. ವೇದ ಸ್ಮೃತಿ ಸದಾಚಾರ ಸ್ವಸ್ಯ ಚ ಪ್ರಿಯಮಾತ್ಮನಃ ಏತತ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ ಎಂಬುದಾಗಿ. ಈ 4 ವಿಧವಾದಂಥದ್ದು ಧರ್ಮಕ್ಕೆ ಲಕ್ಷಣ ಎಂಬುದಾಗಿ. ಯಾವುದು? ವೇದ, ಸ್ಮೃತಿ, ಸದಾಚಾರ. ಸದಾಚಾರ ಶಿಷ್ಟರು ನಡೆದ ದಾರಿ. ಯಾರು ಶಾಸ್ತ್ರವಿಹಿತವಾದ ಕರ್ಮಾಚರಣೆಯನ್ನ ಮಾಡ್ತಾ ಇದ್ದಾರೋ ಅಂತಹ ಶಿಷ್ಟರು, ಸಂತರು, ಅವರು ನಡೆದ ದಾರಿಗೆ ಸದಾಚಾರ ಎಂಬುದಾಗಿ ಹೇಳ್ತಾರೆ. ಮತ್ತೆ ಸ್ವಸ್ಯಚ ಪ್ರಿಯಮಾತ್ಮನಃ, ತನ್ನ ಶುದ್ಧವಾದ ಅಂತಃಕರಣದಲ್ಲಿ ತೋರಿದಂತಹ ಒಂದು ಮಾರ್ಗ. ಇವು 4 ಕೂಡ ಧರ್ಮಕ್ಕೆ ಸಾಕ್ಷಾತ್ ಲಕ್ಷಣ. ಅದು ಪ್ರಧಾನವಾಗಿ ಶ್ರುತಿ ಸ್ಮೃತಿ ಎನ್ನುವುದು ಪ್ರಧಾನವಾಗಿ ಪ್ರಮಾಣ. ಆದ್ರಿಂದ ಶ್ರುತಿ ಚೋದಿತವಾದ, ಶ್ರುತಿ ವಿಹಿತವಾದ ಕರ್ಮಾನುಷ್ಠಾನವನ್ನ ಇಲ್ಲಿ ಧರ್ಮ ಎಂಬುದಾಗಿ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಒಂದು ಧರ್ಮವನ್ನ ಆಚರಣೆ ಮಾಡಬೇಕು, ಕಾರಕಗಳು ಬೇಕಾಗ್ತವೆ. ಕಾರಕಗಳಂದ್ರೆ ಸಾಧನಗಳು ಬೇಕಾಗ್ತವೆ. ಸಾಮಾನ್ಯವಾಗಿ ಒಂದು 6 ಕಾರಕಗಳನ್ನ ಹೇಳ್ತಾರೆ. ಒಂದು ವ್ಯಾಕರಣದಲ್ಲಿಯೇ ವಿಭಕ್ತಿ ಪ್ರತ್ಯಯ ಅಂತ ನಾವು ಕರಿತೇವೆ. ವಿಭಕ್ತಿ ಪ್ರತ್ಯಯ ರೂಪದಲ್ಲಿ ಈ ಕಾರಕಗಳನ್ನ ನಾವು ಹೇಳ್ತಾ ಇರುವಂತ ಕರ್ತೃಕಾರಕ, ಕರ್ಮಕಾರಕ, ಕರಣಕಾರಕ, ಸಂಪ್ರದಾನಕಾರಕ, ಅಪಾದಾನಕಾರಕ, ಸಂಬಂಧಕಾರಕ. ಈ ಪ್ರಕಾರವಾಗಿ ಒಂದು 6 ಕಾರಕಗಳನ್ನ ಹೇಳ್ತಾರೆ. ಅಂದ್ರೆ ಯಾರು ಮಾಡ್ತಾ ಇರೋದು, ಯಾವ ಕರ್ಮವನ್ನು ಮಾಡ್ತಾ ಇದ್ದಾನೆ, ಮತ್ತೆ ಯಾವ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ, ಯಾರಿಗೆ ಮಾಡ್ತಾ ಇದ್ದಾನೆ, ಹೀಗೆ ಈ ಎಲ್ಲ ಕಾರಕಗಳನ್ನು ಬಳಸಿಕೊಂಡು ಒಬ್ಬನು ಕರ್ಮವನ್ನ ಮಾಡ್ತಾನೆ. ಅದಕ್ಕೆ ಕಾರಕಗಳು ಅಂತ ಹೇಳ್ತಾರೆ. ಈಗ ಒಂದು ಯಜ್ಞವನ್ನು ಮಾಡಬೇಕಂದ್ರೆ ಅಗ್ನಿ ಬೇಕಾಗ್ತದೆ, ಆಮೇಲೆ ಆಹುತಿಗೆ ಬೇಕಾದಂತಹ ಆಜ್ಯ, ಪುರೋಡಾಶ ಮುಂತಾದಂತಹ ಏನು ಹವಿಸ್ಸು ಬೇಕಾಗ್ತದೆ, ಸುರುಗಳು ಬೇಕಾಗ್ತದೆ. ಅದೇ ರೀತಿಯಾಗಿ 4 ವಿಧದ ಹೋತ, ಅಧ್ವರ್ಯು, ಏನು ಉದ್ಗಾತ, ಬ್ರಹ್ಮ ಎಂಬುದಾಗಿ 4 ಜನ ಋತ್ವಿಜರು ಬೇಕಾಗ್ತದೆ. ಈ ರೀತಿ ನಾವು ಸಲಕರಣೆಗಳನ್ನ, ಉಪಕರಣಗಳನ್ನು ಬಳಸಿಕೊಂಡು ಏನೊಂದು ಕರ್ಮವನ್ನು ಮಾಡ್ತೇವೋ ಇದಕ್ಕೆ ಕಾರಕಗಳು ಅಂತ ಹೇಳ್ತಾರೆ, ಬಳಸುವಂತಹ ವಸ್ತುಗಳಿಗೆ. ಮತ್ತು ಫಲ, ಯಾವುದೇ ಒಂದು ಕರ್ಮವನ್ನು ನಾವು ಮಾಡಿದ್ರೆ ಫಲ ಅಂತ ಬರುತ್ತೆ. ಆದ್ದರಿಂದ ಆತ್ಮನು ಈ ಕರ್ಮ, ಕಾರಕ ಮತ್ತು ಫಲ ಅದಕ್ಕಿಂತ ಬೇರೆ ಆದವನು ಎಂಬುದಾಗಿ ಇರುವಂಥದ್ದು. ಅದನ್ನೇ ನಚಿಕೇತನ ಪ್ರಶ್ನೆಯಲ್ಲಿ ಕೇಳ್ತಿದ್ದಾನೆ. ಕರ್ಮಕ್ಕಿಂತ ಬೇರೆಯಾಗಿರ್ಬೇಕು, ಅದು ಶಾಸ್ತ್ರೀಯವಾದ ಕರ್ಮಕ್ಕಿಂತ ಧರ್ಮಕ್ಕಿಂತ ಬೇರೆ ಆಗಿರ್ಬೇಕು ಅಂತ. ಅದ್ರಲ್ಲಿ ಲೌಕಿಕ ಕರ್ಮವನ್ನು ಸೇರಿಸಿಕೊಳ್ಬೇಕು. ಯಾವುದು ಧರ್ಮಕ್ಕಿಂತಲೇ ಬೇರೆಯಾಗಿದೆಯೋ ಲೌಕಿಕ ಕರ್ಮಕ್ಕಿಂತಲೂ ಕೂಡ ಬೇರೆಯಾಗಿದೆ ಅಂತಾನೆ ಅರ್ಥ. ಇನ್ನು ಅಧರ್ಮಕ್ಕಿಂತಲೂ ಬೇರೆಯಾಗಿರ್ಬೇಕು ಹೇಳ್ತಾನೆ. ಅಧರ್ಮ ಎಂಬ ಶಬ್ದಕ್ಕೆ ಶಂಕರನ್ ಹೇಳ್ತಾನೆ, ವಿಹಿತ ಅಕರ್ಣ ರೂಪಾತ್ ಪಾಪಾತ್. ವಿಹಿತವಾದಂತಹ ಏನೊಂದು ಕರ್ಮ ಇದೆಯೋ ಅದನ್ನು ಅಕರ್ಣ, ಅದನ್ನು ಮಾಡದೇ ಇರುವುದರಿಂದ ಹುಟ್ಟಿರ್ತಕ್ಕಂತಹ ಪಾಪ. ಅಂದ್ರೆ ಪಾಪ ಅನ್ನುವಂಥದ್ದು 2 ರೀತಿಯಿಂದ ಬರ್ತದೆ. ಒಂದು ವೇದ ಹೇಳಿದ್ದನ್ನ ಮಾಡದೇ ಇರುವುದರಿಂದ ಬರುತ್ತೆ, ಯಾವುದನ್ನು ನಿಷೇಧ ಮಾಡಿದ್ಯೋ ಅದನ್ನು ಮಾಡೋದ್ರಿಂದ ಬರುತ್ತೆ. ಮಾಡೋದ್ರಿಂದ ಮಾಡದೇ ಇರೋದ್ರಿಂದ 2 ರೀತಿಯಿಂದ ಪಾಪ ಬರುತ್ತೆ. ವಿಹಿತವಾದದ್ದನ್ನ ಮಾಡದೇ ಇರೋದ್ರಿಂದ ಪಾಪ, ನಿಷೇಧಿತವಾದದ್ದನ್ನು ಮಾಡುವುದರಿಂದ ಪಾಪ. ಹೀಗೆ ಒಟ್ಟಿನಲ್ಲಿ ಧರ್ಮ ಮತ್ತು ಅಧರ್ಮ ಎಂಬ ಶಬ್ದವನ್ನು ಇಲ್ಲಿ ಆಚರಣೆ ಮತ್ತು ತತ್ಫಲ 2 ಅರ್ಥದಲ್ಲಿಯೂ ಕೂಡ ಬಳಸಿರೋದು ಕಾಣಿಸುತ್ತೆ. ಆಚರಣೆ ಅಂದ್ರೆ ವಿಹಿತವಾದ ಕರ್ಮ, ತತ್ಫಲ ಅಂದ್ರೆ ಪಾಪ ಪುಣ್ಯ. ಆದ್ದರಿಂದ ಆತ್ಮನು ಇದೆರಡಕ್ಕಿಂತ ಮೀರಿದವನು ಎಂಬುದನ್ನು ನಚಿಕೇತನು ಕಂಡುಕೊಂಡಿದ್ದಾನೆ.
ಆದ್ದರಿಂದಲೇ ಈ ಪ್ರಶ್ನೆಯಲ್ಲಿ ಅವನ ಸ್ವರೂಪವನ್ನು ಹೇಳಲಿಕ್ಕೆ ಸಾಧ್ಯವಾಗಿದೆ. ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಇಲ್ಲದೆ ಇರಬಹುದು, ಆದ್ರೆ ಒಂದು ಆಪಾತತಃ ಒಂದು ಕಲ್ಪನೆ ಇದೆ ಅವನಿಗೆ. ಆದ್ದರಿಂದ ಪ್ರಶ್ನೆಯಲ್ಲಿ ಅದನ್ನು ಪ್ರಸ್ತುತಪಡಿಸುತ್ತಿದ್ದಾನೆ, ಧರ್ಮ ಮತ್ತು ಅಧರ್ಮಕ್ಕಿಂತ ಬೇರೆಯಾದವನಂತ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ಕೂಡ ನಾವು ಚರ್ಚೆ ಮಾಡಬಹುದು. ಏನಂದ್ರೆ, ಆತ್ಮನು ಧರ್ಮಸ್ವರೂಪಿ, ಆದರೆ ಅಧರ್ಮಕ್ಕಿಂತ ಬೇರೆ ಎಂದು ಒಪ್ಪಿಕೊಳ್ಳೋಣ. ಆದ್ರೆ ಧರ್ಮಸ್ವರೂಪಿ ಅಲ್ವೇ ಅವನು? ಧರ್ಮಕ್ಕಿಂತ ಬೇರೆ ಆದವನೇ ಅಂತ ಕೇಳ್ಬಹುದು. ಈಗ ನೋಡಿ, ಧರ್ಮ ಅನ್ನುವಂಥದ್ದು ಧರ್ಮಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಗುಣ ಮತ್ತು ಗುಣಿ ಅನ್ನುವಂತಹ ಸಂಬಂಧ ಏನಿದೆ ಅದು ಪ್ರಪಂಚದ ವಸ್ತುಗಳಲ್ಲಿ ಇರ್ಲಿಕ್ಕೆ ಸಾಧ್ಯ. ಆ ಗುಣಗುಣಿ ಸಂಬಂಧ ಬಂತು ಅಂದ ತಕ್ಷಣ ಅದೊಂದು ಕಾರ್ಯವಾಗಿ ಬಿಡುತ್ತದೆ. ಈಗ ಒಂದು ಬೆಂಕಿಯನ್ನು ತೆಗೆದುಕೊಂಡಾಗ ಬೆಂಕಿ ಅನ್ನುವಂತಹ ಗುಣಿಯಲ್ಲಿ ಸುಡುವ ಅನ್ನುವಂತಹ ಒಂದು ಗುಣ ಇದೆ. ಬೆಂಕಿ ಅನ್ನೋದು ಧರ್ಮಿ, ಸುಡುವ ಗುಣ ಅನ್ನೋದು ಧರ್ಮ. ಆ ಧರ್ಮ ಮತ್ತು ಧರ್ಮಿ ಅನ್ನುವಂಥದ್ದು ಸೃಷ್ಟಿಯಾದಂತಹ ಎಲ್ಲ ವಸ್ತುಗಳಲ್ಲಿ ಒಂದು ಗುಣಧರ್ಮ ಅನ್ನುವಂಥದ್ದು ಇದೆ. ಆದ್ದರಿಂದ ಆತ್ಮನಲ್ಲಿಯೂ ಕೂಡ ಕಲ್ಯಾಣ ಗುಣಗಳಿವೆ ಅಂತ ನಾವು ಹೇಳ್ಬಿಟ್ರೆ ಆತ್ಮನನ್ನ ಒಬ್ಬ ಧರ್ಮಿ ಅಂತ ಒಪ್ಪಿಕೊಂಡಾಗ ಅದು ಪರಿಚ್ಛಿನ್ನವಾಗಿಬಿಡುತ್ತೆ, ಸೃಷ್ಟಿ ವ್ಯವಸ್ಥೆ ಒಳಗಡೆಗೆ ಅದು ಬಂದ್ಬಿಡುತ್ತೆ. ಆದ್ರಿಂದ ಆತ್ಮನಲ್ಲಿ ಎಲ್ಲ ಗುಣಗಳನ್ನ ನಿಷೇಧ ಮಾಡಿದ್ದಾರೆ. ಹಾಗಾದ್ರೆ ಧರ್ಮ ಅನ್ನುವಂಥದ್ದು ಅಂತಃಕರಣಕ್ಕೆ ಸಂಬಂಧಪಟ್ಟಿದ್ದು. ಯಾವನು ಆತ್ಮನನ್ನ ಅರಿತುಕೊಂಡಿದ್ದಾನೋ ಅವನ ಅಂತಃಕರಣದಲ್ಲಿ ಈ ಎಲ್ಲ ಸಕಲ ಕಲ್ಯಾಣ ಗುಣಗಳು ಪ್ರಕಟ ಆಗ್ತವೆ. ಹಾಗೆಯೇ ಸಗುಣ ಬ್ರಹ್ಮನಾದ ಹಿರಣ್ಯಗರ್ಭ ಇನ್ನು ಸಕಲ ಕಲ್ಯಾಣ ಗುಣಗಳು ಪ್ರಕಟ ಆಗ್ತವೆ. ಸಗುಣದ ವಿಷಯದಲ್ಲಿ ಅವನು ಧರ್ಮವನ್ನು ಹೊಂದಿದ್ದಾನೆ ಎನ್ನುವುದು ತಪ್ಪಿಲ್ಲ. ಅದರ ನಿರ್ಗುಣದ ವಿಷಯಕ್ಕೆ ಬಂದಾಗ, ಪಾರಮಾರ್ಥಿಕ ತತ್ವದ ಬಗ್ಗೆ ಬಂದಾಗ ಅಲ್ಲಿ ಯಾವ ಧರ್ಮವೂ ಇರುವುದಿಲ್ಲ. ಆತ್ಮನಿಗೆ ಯಾವ ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ, ಧರ್ಮವೂ ಇಲ್ಲ. ಈ ಕೆಲವು ತತ್ವಶಾಸ್ತ್ರಗಳಲ್ಲಿ ಅಥವಾ ವೇದಾಂತಗಳಲ್ಲಿ, ವಿಶೇಷವಾಗಿ ರಾಮಾನುಜಿಯ ಪಂಥದಲ್ಲಿ ಹೇಳ್ತಾರೆ, ಆತ್ಮನಿಗೆ ನಿರ್ಗುಣ ಅಂತ ಹೇಳಿದ್ರೆ ಅವನಲ್ಲಿ ಯಾವ ದುರ್ಗುಣಗಳಿಲ್ಲ, ಕೀಳು ಮಟ್ಟದ ಗುಣಗಳಿಲ್ಲ ಎಂಬ ಅರ್ಥದಲ್ಲಿ ಆತ್ಮನಿಗೆ ನಿರ್ಗುಣ ಅಂತ ಹೇಳಿದೆಯೋ ಹೊರತು ಆತ್ಮಲ್ಲಿ ಕಲ್ಯಾಣ ಗುಣಗಳಿವೆ ಎಂಬುದಾಗಿ ಹೇಳ್ತಾರೆ. ಕಲ್ಯಾಣ ಗುಣಗಳಂದ್ರೆ ಏನು? ಪ್ರೀತಿ, ದಯೆ, ಕರುಣೆ, ತಾಳ್ಮೆ, ಸತ್ಯ, ಈ ಮುಂತಾದ ಏನೇನು ಗುಣಗಳಿದೆಯೋ ಅದೆಲ್ಲವೂ ಆತ್ಮನಲ್ಲಿದೆ. ಆತ್ಮ ಅಂದ್ರೆ ಪರಮಾತ್ಮ ಎಂಬ ಅರ್ಥದಲ್ಲಿ ಅವನಲ್ಲಿದೆ. ಆದರೆ ಅವನಲ್ಲಿ ದುರ್ಗುಣಗಳಿಲ್ಲ ಎಂಬರ್ಥದಲ್ಲಿ ನಿರ್ಗುಣ ಎಂಬ ಶಬ್ದಕ್ಕೆ ಅರ್ಥ ಅಂತ ಹೇಳ್ತಾರೆ. ಆದರೆ ಇದು ಸಗುಣ ಬ್ರಹ್ಮನಿಗೆ ಹೊಂದಿಕೆ ಆಗ್ಬೋದು. ನಿರ್ಗುಣ ಬ್ರಹ್ಮನಿಗೆ ಅಂದ್ರೆ ಪರಮಾರ್ಥವಾದ ಬ್ರಹ್ಮನಿಗೆ, ಪರಬ್ರಹ್ಮನಿಗೆ ಇದು ಹೊಂದಿಕೆ ಆಗೋದಿಲ್ಲ. ಯಾವುದೇ ಒಂದು ಧರ್ಮ ಅನ್ನುವಂಥದ್ದು ಬಂದ ತಕ್ಷಣ ಅವನು ಧರ್ಮಿ ಆಗ್ತಾನೆ, ಧರ್ಮವನ್ನು ಹೊಂದಿರುವವನಾಗ್ತಾನೆ. ಅದು ವಿಕಾರಾದಿ ದೋಷಗಳಿಗೆ ಅದು ಒಳಗಾಗಿದ್ದು ನಾವು ಕಾಣುತ್ತೆ. ಹಾಗಿರೋದ್ರಿಂದ ಇಲ್ಲಿ ಸ್ಪಷ್ಟವಾಗಿ ಧರ್ಮ ಅಧರ್ಮಗಳನ್ನು ಮೀರಿತ್ತು ಎನ್ನುವುದು ಪ್ರಶ್ನೆಯ ಮೂಲಕ ಗೊತ್ತಾಗ್ತದೆ. ಈ ಮೂಲಕವಾಗಿ ಇನ್ನೊಂದು ಅರ್ಥವನ್ನು ನಾವು ಪರಿಗ್ರಹಣೆ ಮಾಡಬಹುದು. ಏನಂದ್ರೆ, ಆತ್ಮನು ಧರ್ಮ ಮತ್ತು ಅಧರ್ಮದಿಂದ ಪ್ರಾಪ್ತನಾಗುವವನಲ್ಲ ಅಂತ. ಅಧರ್ಮದಿಂದ ಪ್ರಾಪ್ತನಾಗುವವನಲ್ಲ ಎನ್ನುವುದು ನಮಗೆ ಗೊತ್ತೇ ಇದೆ. ಧರ್ಮದಿಂದಲೂ ಪ್ರಾಪ್ತನಾಗುವವನಲ್ಲ. ಅರ್ಥಾತ್ ಏನು? ಶಾಸ್ತ್ರೀಯ ಕರ್ಮಾನುಷ್ಠಾನದ ಫಲವೂ ಅಲ್ಲ. ಆತ್ಮನು ಕರ್ಮದ ಫಲವಲ್ಲ. ಹಾಗಾದ್ರೆ ಆತ್ಮನು ಯಾವುದರ ಫಲ ಅಂದ್ರೆ ಅದು ಯಾವುದ್ರ ಫಲವೂ ಅಲ್ಲ ಅಂತ. ನಿತ್ಯ ಸಿದ್ಧವಾದ ವಸ್ತು. ನಿತ್ಯ ಸಿದ್ಧವಾದ ವಸ್ತುವನ್ನ ಕರ್ಮದಿಂದ ನಮಗೆ ಪಡೆದುಕೊಳ್ಳಲಿಕ್ಕೆ ಆಗೋದಿಲ್ಲ. ಅದು ಉತ್ಪಾದ್ಯವೂ ಅಲ್ಲ, ಪ್ರಾಪ್ಯವೂ ಅಲ್ಲ, ವಿಕಾರ್ಯವೂ ಅಲ್ಲ, ಸಂಸ್ಕಾರ್ಯವೂ ಅಲ್ಲ. ಕರ್ಮದಿಂದ ನಾವು ಈ 4 ರೀತಿಯಿಂದ ಕರ್ಮದಿಂದ ನಾವು ಒಂದು ವಸ್ತುವನ್ನು ಪಡ್ಕೊಳ್ಬಹುದು, ಹೊಂದಬಹುದು.
ಆದ್ರೆ ಆತ್ಮನು ನಿತ್ಯ ಸಿದ್ಧವಾದದ್ರಿಂದ ಯಾವಾಗಲೂ ಒಂದೇ ತೆರನಾಗಿ ಇರತಕ್ಕ ಸತ್ಯ ಸ್ವರೂಪನಾದದ್ದವನಿಂದ ಅವನು ಕರ್ಮದಿಂದ ಏನು ಪಡೆಯತಕ್ಕಂಥದ್ದು ಖಂಡಿತವಾಗಿ ಅಧರ್ಮದಿಂದಲೂ ಅಲ್ಲ ಎಂಬುದು ಗೊತ್ತಾಗ್ತದೆ. ಹಾಗಾದ್ರೆ ಜ್ಞಾನದಿಂದ ಪ್ರಾಪ್ಯನಲ್ವಾ ಅಂತ ಕೇಳಿದಾಗ, ಜ್ಞಾನ ಅನ್ನುವಂಥದ್ದು ಹೇಗಿದೆಯೋ ಹಾಗೆ ತೋರಿಸಿಕೊಡುತ್ತದೆಯೇ ಹೊರತು ಇನ್ನೇನು ಮಾಡಲ್ಲ. ಜ್ಞಾನಯೋಗದ ಮೂಲಕ ಆತ್ಮ ಸಿಗುತ್ತಾನೆ ಅಂದ್ರೆ ಏನೋ ಸಾಧನೆಯ ಫಲವಾಗಿ ಅಲ್ಲ. ಜ್ಞಾನಯೋಗ ಅಂದ್ರೆ ಇದ್ದದ್ದನ್ನು ಇದ್ದ ಹಾಗೆ ತಿಳಿಯೋದು. ಈಗ ಬೆಂಕಿ ಬಿಸಿಯಾಗಿದೆ ಎಂಬ ಜ್ಞಾನ ನಮ್ಗೆ ಆಯ್ತು ಅಂತಾದ್ರೆ ನಾವು ಬಿಸಿ ಮಾಡ್ಲಿಲ್ಲ, ಅದು ಆಲ್ರೆಡಿ ಇತ್ತು, ನಾನು ಮುಟ್ಟಿದಾಗ ಕೈ ಬಿಸಿ ಆಯ್ತು, ಆ ಮೂಲಕ ನನಗೆ ಜ್ಞಾನ ಆಯ್ತು. ಅದರಿಂದ ಇದ್ದದ್ದನ್ನು ಇದ್ದ ಹಾಗೆ ಅರಿಯುವುದು ಜ್ಞಾನ. ಅದಕ್ಕೆ ಕರ್ತೃತಂತ್ರ ವಸ್ತುತಂತ್ರ ಎಂಬ ಶಬ್ದ ಶಾಸ್ತ್ರದ ಬಳಸಿದ್ದಾರೆ. ಜ್ಞಾನದ ಮೂಲಕ ನಾವು ಏನು ತಿಳಿತೇವೋ ಅದು ವಸ್ತುತಂತ್ರ, ಆತ್ಮನು ವಸ್ತುತಂತ್ರ. ಸ್ವರ್ಗಾದಿಗಳು ಮುಂತಾದವುಗಳೆಲ್ಲ ಕರ್ತೃತಂತ್ರವಾಗಿದೆ. ಅದರಿಂದ ಅವು ಕರ್ಮದಿಂದಲೇ ಸಿದ್ಧಿಸ್ತವೆ. ಆದ್ರೆ ಆತ್ಮನು ಕೇವಲ ಜ್ಞಾನೈಕ ಗಮ್ಯನು, ನಿತ್ಯ ಸಿದ್ಧತ್ವಾತ. ಇದು ಕೂಡ ನಚಿಕೇತನ ಈ ಪ್ರಶ್ನೆಯ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಎಲ್ಲ ಮುಂದೆ ವಿವರಣೆ ಬರ್ತದೆ. ಮುಂದೆ ಹೇಳ್ತಾನೆ, ಅನ್ಯತ್ರ ಅಸ್ಮಾತ್ ಕೃತ ಅಕೃತ ಆತಂತ. ನಾನು ಈಗ ಏನು ಕೇಳ್ತಿದ್ದೇನೋ ಆ ತತ್ವವು ಕೃತ ಮತ್ತು ಅಕೃತಕ್ಕಿಂತ ಬೇರೆ ಆಗಿರ್ಬೇಕು ಅಂತ. ಕೃತ ಅಂದ್ರೆ ಮಾಡಲ್ಪಟ್ಟಿದ್ದು, ಅಕೃತ ಅಂತ ಹೇಳಿದ್ರೆ ಮಾಡದೇ ಇರತಕ್ಕಂಥದ್ದು. ಅದಕ್ಕೆ ಶಂಕರರು ಕೃತಂ ಕಾರ್ಯಂ ಅಕೃತಂ ಕಾರಣಂ ಅಂತ ಹೇಳ್ತಾರೆ. ಈ ಕಾರ್ಯಕ್ಕೆ ಕೃತಂ ಅಂತ ಪ್ರಯೋಗ, ಕಾರಣಕ್ಕೆ ಅಕೃತಂ ಅಂತ ಪ್ರಯೋಗ. ಈ ಸರಿ ಧರ್ಮಾಧರ್ಮಕ್ಕಿಂತ ಮೀರಿದ್ದು ನಿತ್ಯ ಸಿದ್ಧವಾದದ್ದು ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಆಕಾಶದ ಹಾಗೆ ನಿತ್ಯ ಸಿದ್ಧವಾಗಿದೆ, ನಾವೇನು ಮಾಡಿಲ್ಲ, ಆಕಾಶ ಸೃಷ್ಟಿ ಮಾಡಿಲ್ಲ, ಭೂಮಿಯನ್ನು ಸೃಷ್ಟಿ ಮಾಡಿಲ್ಲ, ಪಂಚಭೂತಗಳನ್ನು ನಾವು ಸೃಷ್ಟಿ ಏನ್ ಮಾಡಿಲ್ಲ. ಇವುಗಳ ಹಾಗೆ ಆತ್ಮನೋ, ಅಥವಾ ಇವೇ ಈ ಕಾರ್ಯ ರೂಪದಲ್ಲಿರುವ ಪ್ರಪಂಚಕ್ಕೂ ಕಾರಣವಾಗಿರತಕ್ಕಂಥದ್ದು ಏನೋ ಒಂದು ಇದೆಯಲ್ಲ, ಶಕ್ತಿ. ಶಕ್ತಿಯ ವಿಸ್ತಾರವೇ ಜಗತ್ತು, ಶಕ್ತಿಯ ಮೂಲ ರೂಪವೇ ಒಂದು ಕಾರಣ ಅಂತ. ಅದರಿಂದ ಆ ಕಾರಣ ರೂಪವಾದದ್ದು ಏನಾದ್ರೂ ಇರಬಹುದಾ ಅಂದ್ರೆ ಅದು ಎರಡಕ್ಕಿಂತಲೂ ಮೀರಿದ್ದು ಹೇಳು ನನಗೆ ಅಂತ. ಇದು ಕಾರ್ಯವೂ ಆಗಿರಬಾರದು, ಕಾರಣವೂ ಆಗಿರಬಾರದು. ಅಂದ್ರೆ ಯಾವ್ಯಾವುದು ಕಾರ್ಯ ಇದೆಯೋ ಅದೆಲ್ಲವೂ ನಾಶ ಆಗುವಂಥದ್ದು. ಆ ಬ್ರಹ್ಮ ಭುವನಾನ್ ಲೋಕಾನ್ ಪುನರಾವರ್ತಿನೋ ಅರ್ಜುನ. ಬ್ರಹ್ಮಲೋಕದವರೆಗೂ ಇರತಕ್ಕಂತಹ ಎಲ್ಲ ಕಾರ್ಯವೂ ವಿಕಾರವನ್ನ ಹೊಂದಿರತಕ್ಕಂಥದ್ದು, ನಾಶ ಆಗ್ತಕ್ಕಂಥದ್ದು ಒಂದಲ್ಲ ಒಂದು. ಮತ್ತೆ ಅದಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದೋ ಒಂದು ಇರ್ತದಲ್ಲ, ಅದಕ್ಕೂ ಕೂಡ ವಿಕಾರದ ದೋಷ ಅಂಟುಕೊಳ್ತದೆ. ಬೀಜ ಅನ್ನುವಂಥದ್ದು ಕಾರಣ, ವೃಕ್ಷ ಅನ್ನುವಂಥದ್ದು ಕಾರ್ಯ. ಬೀಜ ತಾನು ಪರಿವರ್ತನೆ ಆಗದೆ ವೃಕ್ಷ ಆಗ್ಲಿಕ್ಕೆ ಸಾಧ್ಯವೇ? ಹಾಲು ಅನ್ನುವಂಥದ್ದು ವಿಕಾರವನ್ನು ಹೊಂದದೆ ಮೊಸರಾಗ್ಲಿಕ್ಕೆ ಸಾಧ್ಯವೇ? ಮಣ್ಣು ಅನ್ನುವಂಥದ್ದು ವಿಕಾರವನ್ನು ಹೊಂದದೆ ಮಡಿಕೆಯಾಗ್ಲಿಕ್ಕೆ ಸಾಧ್ಯವೇ? ಆದ್ರಿಂದ ವಿಕಾರಿತ್ವ ಅನ್ನುವಂತಹ ದೋಷ ಅದಕ್ಕೆ ಬರುತ್ತೆ. ಯಾವುದ್ಯಾವುದು ವಿಕಾರಿಯೋ ಅದೆಲ್ಲವೂ ಕೂಡ ಅನಿತ್ಯತ್ವದ ದೋಷವನ್ನು ಹೊಂದುತ್ತೆ, ದುಃಖತ್ವದ ದೋಷ ಅದಕ್ಕೆ ಬರ್ತದೆ. ಅದನ್ನ ಆತ್ಮನೂ ಜಗತ್ ಕಾರಣನೂ ಅಂತ ಹೇಳಿದಾಗ ಯಾವ ಅರ್ಥದಲ್ಲಿ ಕಾರಣನು ಅಂತ ನಾವು ಯೋಚನೆ ಮಾಡ್ಬೇಕು. ಕಾರಣದಲ್ಲಿ ಎರಡು ರೀತಿ ಇದೆ, ಪರಿಣಾಮಿ ಕಾರಣ, ಆಮೇಲೆ ಏನೋ ವಿವರ್ತ ಕಾರಣ ಅಂತ. ಪರಿಣಾಮಿ ಕಾರಣ ಮತ್ತು ವಿವರ್ತ ಕಾರಣ ಅಂತ ಎರಡು ರೀತಿ ಕಾರಣ ಇದೆ. ಈಗ ಹಗ್ಗದಿಂದ ಹಾವಾಗಿ ತೋರುವಂಥದ್ದು ವಿವರ್ತ ಕಾರಣ, ತನ್ನ ಮೂಲ ಸ್ವರೂಪವನ್ನು ಬಿಡದೆ ಇನ್ನೊಂದಾಗಿ ತೋರಿಕೊಳ್ಳುವುದು. ಹಾಗೆಯೇ ಆ ಮಣ್ಣು ಮಡಿಕೆಯಾಗುವುದನ್ನು ಪರಿಣಾಮಿ ಕಾರಣ, ತಾನು ಪರಿಣಾಮವನ್ನು ಹೊಂದಿ ಕಾರ್ಯವಾಗಿ ತೋರು. ಆದರೆ ಜಗತ್ತಿನ ಕಾರಣದ ವಿಷಯ ಬಂದಾಗ ಈಶ್ವರನು ವಿವರ್ತ ಕಾರಣನು, ಮಾಯೆಯು ಪರಿಣಾಮಿ ಕಾರಣವು. ಮಾಯೆ ಎನ್ನುವುದು ತಾನು ಪರಿಣಾಮವನ್ನು ಹೊಂದಿ ಜಗತ್ತಾಗಿ ತೋರ್ಕೊಳ್ತದೆ. ಆದರೆ ಈಶ್ವರನೇನಿದ್ದಾನೆ ಅಥವಾ ಬ್ರಹ್ಮನೇನಿದ್ದಾನೆ ಅವನು ವಿವರ್ತನು ಜಗತ್ತಿನ ವಿಷಯದಲ್ಲಿ, ಅಂದ್ರೆ ತಾನು ಪರಿಣಾಮವನ್ನು ಹೊಂದದೆ ಜಗತ್ತಾಗಿ ತೋರ್ತಾ ಇದ್ದಾನೆ.
ಈ ಈಶ್ವರನು ಮತ್ತು ಮಾಯೆ ಎರಡು ಸೇರಿಕೊಂಡೇ ಸೃಷ್ಟಿಯಾಗುತ್ತೆ. ಅಲ್ಲಿ ಈಶ್ವರ ತತ್ವ ಅನ್ನೋದು ಸನ್ನಿಧಾನ ಕರ್ತೃತ್ವ, ಕೇವಲ ಸಾನ್ನಿಧ್ಯ ಮಾತ್ರದಿಂದಲೇ ಅದು ಪ್ರೇರಣೆಯನ್ನು ನೀಡುತ್ತದೆ, ಕೇವಲ ನಿಮಿತ್ತವಾಗಿರ್ತದೆ ಅಷ್ಟೇ. ಆದರೆ ಉಪಾದಾನವಾಗಿ ಪರಿಣಾಮವನ್ನು ಹೊಂದುವಂಥದ್ದು ಮಾಯೆ. ಆದ್ರಿಂದ ಕೃತ ಅಕೃತ ಅಂತ ಕೇಳಿದಾಗ ಅದು ಮಾಯೆಗಿಂತಲೂ ಬೇರೆಯಾಗಿರಬೇಕು, ಕಾರಣವಾದಂತಹ ಅವ್ಯಕ್ತಕ್ಕಿಂತಲೂ ಬೇರೆ ಆಗಿರಬೇಕು, ಕಾರ್ಯವಾದ ಪ್ರಪಂಚಕ್ಕಿಂತಲೂ ಬೇರೆ ಆಗಿರಬೇಕು. ಮೂರನೇದಾಗಿ ಹೇಳ್ತಾನೆ ಅನ್ಯತ್ರ ಭೂತಾಚ ಭವ್ಯಾಚ, ಅದು ಭೂತಕ್ಕಿಂತಲೂ ಬೇರೆ ಆಗಿರಬೇಕು, ಭವ್ಯಕ್ಕಿಂತಲೂ ಬೇರೆ ಆಗಿರಬೇಕು. ಭವ್ಯ ಅಂದ್ರೆ ಭವಿಷ್ಯತ್, ಭೂತ ಅಂದ್ರೆ ಭೂತಕಾಲ ಅಂತ ಅರ್ಥ. ಅದರಲ್ಲಿ ವರ್ತಮಾನ ಕಾಲ ಸೇರಿಸ್ಕೊಳ್ಬೇಕು ನಾವು. ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಕ್ಕಿಂತಲೂ ಬೇರೆ ಆಗಿರಬೇಕು. ಅಂದ್ರೆ ಈ ಕಾಲ ಪರಿಚ್ಛೇದ ಅದಕ್ಕೆ ಇರಬಾರದು ಅಂತ ಅವನು ಹೇಳೋದು. ನೀವು ಯಾವ ತತ್ವವನ್ನು ನಾನು ತಿಳಿಸಿಕೊಡ್ತಾ ಇದೆಯೋ ಅದಕ್ಕೆ ದೇಶ ಪರಿಚ್ಛೇದ, ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ ಇರಬಾರದು ಅಂತ. ಅಂದ್ರೆ ಕೃತ ಅಕೃತ ಎನ್ನುವ ಶಬ್ದದ ಮೂಲಕ ದೇಶ ಕಾಲ ಪರಿಚ್ಛೇದವನ್ನ ಹೇಳ್ತಾ ಇದ್ದಾನೆ. ಆಮೇಲೆ ಭೂತ ಭವ್ಯ ಎನ್ನುವ ಶಬ್ದದ ಮೂಲಕವಾಗಿ ಭೂತ ಭವ್ಯ ಶಬ್ದ ಕಾಲ ಪರಿಚ್ಛೇದವನ್ನು ಹೇಳ್ತಿದ್ದಾನೆ. ಕೃತ ಅಕೃತದ ಮೂಲಕವಾಗಿ ದೇಶ ಪರಿಚ್ಛೇದ, ವಸ್ತು ಪರಿಚ್ಛೇದವನ್ನು ಹೇಳ್ತಾ ಇದ್ದಾನೆ. ಧರ್ಮಾಧರ್ಮಕ್ಕಿಂತ ಹೊರತಾದ ಎನ್ನುವುದ್ರ ಮೂಲಕ ಕರ್ಮದ ಪರಿಚ್ಛೇದವನ್ನು ಇರಬಾರದು ಅಂತ ಹೇಳ್ತಿದ್ದಾನೆ. ಆದ್ರಿಂದ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾಗಿರುವಂತಹ ಯಾವುದೊಂದು ಪರಮಾರ್ಥ ತತ್ವ ಇದೆಯೋ ಅದು ನನಗೆ ತಿಳಿಸಿಕೊಡು ಎನ್ನುವುದು ನಚಿಕೇತನ ಪ್ರಶ್ನೆ. ಇಷ್ಟು ಹೇಳಿದ ಮೇಲೆ ಯಮಧರ್ಮನು ಈಗ ಉತ್ತರವನ್ನ ಕೊಡ್ಲಿಕ್ಕೆ ಹೊರಟಿದ್ದಾನೆ. ಶಂಕರ ಭಗವತ್ಪಾದರು ಅದಕ್ಕೊಂದು ಸಂಬಂಧ ಭಾಷ್ಯವನ್ನು ಬರೆಯುವಾಗ ಹೇಳ್ತಾರೆ, ಇತ್ಯೇವಂ ಪೃಷ್ಟವತೆ ಮೃತ್ಯುರುವಾಚ ಪೃಷ್ಟಂ ವಸ್ತು ವಿಶೇಷಣಾಂತರಂಚ ವಿವಕ್ಷನ್. ನೀನು ಕೇಳಿದ ವಸ್ತು ಏನಿದೆಯೋ, ನೀನು ಒಂದಿಷ್ಟು ವಿಶೇಷಣಗಳನ್ನ ಹಚ್ಚಿ ಕೇಳಿದೆಯಲ್ಲ, ಅದಕ್ಕಿಂತಲೂ ಬೇರೆಯಾದ ಒಂದಿಷ್ಟು ವಿಶೇಷಣಗಳು ಇವೆ ಒಟ್ಟು, ಅದನ್ನು ಸೇರಿಸಿ ನಿನಗೆ ಹೇಳ್ತೇನೆ ಅಂತ ಬೇರೆ ವಿಶೇಷಣಗಳನ್ನ ಸೇರಿಸಿ ಆ ವಸ್ತುವನ್ನು ವರ್ಣಿಸ್ಲಿಕ್ಕೆ ಹೊರಟಿದ್ದಾರೆ. ಈ ಮುಂದಿನ ಮೂರು ಮಂತ್ರ ಏನಿದೆ, ಆ ಮೂರು ಮಂತ್ರಗಳಲ್ಲಿ ಓಂಕಾರ ಸ್ವರೂಪನಾದ, ಓಂಕಾರದಿಂದ ವಾಚ್ಯನೂ ಓಂಕಾರ ಪ್ರತೀಕನೂ ಆಗಿರತಕ್ಕಂತಹ ಪರಬ್ರಹ್ಮವನ್ನ ವರ್ಣಿಸ್ಲಿಕ್ಕೆ ಹೊರಟಿದೆ. ಪರಬ್ರಹ್ಮ ಹಾಗೂ ಅಪರಬ್ರಹ್ಮ ಅದೆರಡರೂ ವಾಚಕವೂ ಪ್ರತೀಕವೂ ಆಗಿರತಕ್ಕಂತಹ ಓಂಕಾರದ ವರ್ಣನೆಯ ಮೂಲಕ ಆತ್ಮಸ್ವರೂಪವನ್ನ ವಿವರಿಸಲಿಕ್ಕೆ ಹೊರಟಿದ್ದಾನೆ. ಆ ಮೂರು ಮಂತ್ರಗಳಾದ್ಮೇಲೆ ನಿರ್ಗುಣ ವರ್ಣನೆ ಬರ್ತದೆ. ಇಲ್ಲಿ ಸಗುಣ ನಿರ್ಗುಣ ಎರಡಕ್ಕೂ ಕೂಡ ಓಂಕಾರದಲ್ಲಿ ಆಸ್ಪದ ಇದೆ. ಆದ್ರಿಂದ ಮಂತ್ರ ಸಂಖ್ಯೆ 15, 16, 17 ಮೂರರಲ್ಲೂ ಒಂದೇ ರೀತಿಯ ಚಿಂತನೆ ಮುಂದುವರಿಯುತ್ತೆ. ಸರ್ವೇ ವೇದಾಯತ್ ಪದಮಾಮನಂತಿ ತಪಾಗಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ ತತ್ತೇ ಪದಗಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್. ತತ್ತೇ ಪದಗಂ ಸಂಗ್ರಹೇಣ ಬ್ರವೀಮಿ ಓಮಿತಿ ಏತತ್. ಹೌದು, ಆ ಆತ್ಮವಸ್ತುವಿಗೆ ಇಲ್ಲಿ ಪದ ಎಂಬುದಾಗಿ ಹೇಳ್ತಾರೆ. ಪದ ಎನ್ನುವುದಂದ್ರೆ ಸ್ಥಾನ ಅಂತ, ಪದನೀಯಂ ಗಮನೀಯಂ ಅಂತ. ನಾವು ಯಾವುದನ್ನ ಹೋಗಿ ಮುಟ್ಟಬೇಕು, ಆತ್ಯಂತಿಕವಾದಂತಹ ಗುರಿ ಏನಿದೆಯೋ ಅದೇ ಪದ. ಪದ ಅಂದ್ರೆ ಸ್ಥಾನ ಅಂತ ಅರ್ಥ. ನಮ್ಮ ಗಮ್ಯ ಸ್ಥಾನ ಯಾವುದಪ್ಪ ಅಂದ್ರೆ ಮನುಷ್ಯರದ್ದೆಲ್ಲರದ್ದು ಗಮ್ಯ ಸ್ಥಾನ ಒಂದೇ, ಆತ್ಮಸ್ವರೂಪವಾಗಿ ನಾವು ನೆಲೆ ನಿಲ್ಲಬೇಕು. ಬರೀ ಮನುಷ್ಯ ಮಾತ್ರ ಅಲ್ಲ, ಇಡೀ ಸೃಷ್ಟಿಯ ಪ್ರತಿಯೊಂದು ವಸ್ತು, ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಜೀವರಾಶಿಯ ಆತ್ಯಂತಿಕ ಗುರಿ ಏನಪ್ಪಾ ಅಂದ್ರೆ ಸ್ವಸ್ವರೂಪದಲ್ಲಿ ನೆಲೆ ನಿಲ್ಲುವಂಥದ್ದು. ಅದನ್ನೇ ವಿಷ್ಣುವಿನ ಪರಮ ಪದ ಅಂತ ಕರೆದಿದ್ದಾರೆ. ತದ್ವಿಷ್ಣೋ ಪರಮಂ ಪದಂ ಅಂತ. ಶಿವನ ಪದ ಅಂತನೂ ಕರಿಬಹುದು, ತೊಂದ್ರೆ ಇಲ್ಲ. ನಮಗೆ ಅದ್ವೈತ ಪರಂಪರೆಯಲ್ಲಿ ಶಿವ ಮತ್ತು ವಿಷ್ಣುವ ಬಗ್ಗೆ ನಮಗೇನು ಭೇದ ಇಲ್ಲ, ನಾಮರೂಪದಲ್ಲೇ ವ್ಯತ್ಯಾಸ, ತತ್ವ ಒಂದೇ ಅಂತ. ಅದರಿಂದ ಪದ ಅಂತ ಹೇಳಿದ್ರೆ
ಪರಮಾತ್ಮನ ಸ್ಥಿತಿ ಅಂತ ಅಥವಾ ಆತ್ಮಸ್ಥಿತಿ ಅಂತ ಅರ್ಥ ಇದೆ. ಅಥವಾ ಇನ್ನೊಂದು ಶಬ್ದದಲ್ಲಿ ಹೇಳಿದ್ರೆ ಮೋಕ್ಷ. ಪರಮಪದ ಅಂತ ಹೇಳಿದ್ರು ಒಂದೇ, ಮೋಕ್ಷ ಅಂತ ಹೇಳಿದ್ರು ಒಂದೇ. ಅದ್ರ ಬಗ್ಗೆ ವರ್ಣನೆ ಮಾಡ್ತಾನೆ. ಆ ಪರಮ ಪದವಾದಂತಹ ಪರಬ್ರಹ್ಮ ಸ್ವರೂಪವನ್ನ ಇಲ್ಲಿ ಒಂದಿಷ್ಟು ಬೇರೆ ವಿಶೇಷಣಗಳನ್ನು ಸೇರಿಸಿ ಹೇಳಿದ್ದು ಕಾಣಿಸುತ್ತೆ. ಸರ್ವೇ ವೇದ ಯತ್ ಪದಂ ಆಮನಂತಿ. ಎಲ್ಲಾ ವೇದಗಳು ಯತ್ ಪದಂ ಆಮನಂತಿ ಪ್ರತಿಪಾದಯಂತಿ. ಯಾವ ಪದವನ್ನ ಎಲ್ಲಾ ವೇದಗಳು ಒಕ್ಕೊರಲಿನಿಂದ ತಿಳಿಸ್ತಾ ಇವೆಯೋ ಅದನ್ನೇ ಓಂ ಅಂತ ಕೊನೆಗೆ ಹೇಳ್ತಾನೆ. 3 ವಿಶೇಷಣಗಳನ್ನು ಹೇಳ್ತಿದ್ದಾನೆ. ಎಲ್ಲಾ ವೇದಗಳು ಕೂಡ ಆ ಓಂಕಾರ ವಾಚ್ಯನೂ ಪ್ರತೀಕನೂ ಆದ ಪರಬ್ರಹ್ಮನನ್ನೇ ಹೇಳ್ತಾ ಇವೆ ಎಂಬುದಾಗಿ ಹೇಳ್ತಾನೆ. ಎಲ್ಲಾ ವೇದಗಳು ಅಂದ್ರೆ ಯಾವುದು? ವೇದ ಇರುವುದು ಒಂದೇ, ಎಲ್ಲಾ ಮಂತ್ರಗಳಿಂದ ಎಂಬುದಾಗಿ ತಿಳ್ಕೊಳ್ಬೇಕು. ಎಲ್ಲಾ ವೇದ ಮಂತ್ರಗಳಿಂದ ಋಗ್ ಯಜುಸ್ ಸಾಮ ಅಥರ್ವ ಅನ್ನುವಂಥದ್ದೆಲ್ಲ ಒಟ್ಟಾರೆಯಾಗಿರುವ ಒಂದು ಮಂತ್ರ ರಾಶಿಯನ್ನ ಯಜ್ಞದ ದೃಷ್ಟಿಕೋನದಿಂದ 4 ವಿಭಾಗವನ್ನ ಮಾಡಿದೆ. ಋಗ್ ಯಜುಸ್ ಸಾಮ ಅಥರ್ವ ಎಂಬುದಾಗಿ. ಅಧ್ಯಯನದ ದೃಷ್ಟಿಯಿಂದ ಸಂಹಿತಾ, ಬ್ರಾಹ್ಮಣ, ಅರಣ್ಯಕ ಮತ್ತು ಉಪನಿಷತ್ ಎಂಬುದಾಗಿ 4 ವಿಭಾಗಗಳನ್ನು ಮಾಡಿದೆ. ವಿಷಯ ದೃಷ್ಟಿಯಿಂದಲೂ ಕೂಡ ಸಂಹಿತಾದಲ್ಲಿರುವ ವಿಷಯ ಬೇರೆ, ಬ್ರಾಹ್ಮಣದಲ್ಲಿ ವಿಷಯ, ಆರಣ್ಯಕದಲ್ಲಿ ವಿಷಯ ಬೇರೆ. ಆ ರೀತಿ ವಿಭಾಗ ಅನ್ನೋದು ಅಧ್ಯಯನದ ದೃಷ್ಟಿಯಿಂದಲೇ ಹೊರತು ನಾವು 4 ವೇದಗಳಿವೆ ಅತ್ಯಂತ ಬೇರೆ ಬೇರೆ ಆದದ್ದು ಎಂಬುದಾಗಿ ಎಂದು ಪರಿಗಣಿಸುವುದು. ವೇದ ಒಂದು ಮಂತ್ರಗಳ ರಾಶಿ, ಅದರ ರಕ್ಷಣೆ ಮತ್ತು ಅಧ್ಯಯನ ದೃಷ್ಟಿಯಿಂದ ವಿಭಾಗವೇ ಹೊರತು ವೇದಗಳು ಅಂದ್ರೆ ಒಂದೇ ಮಂತ್ರ ರಾಶಿ. ಹಾಗಿತ್ತು. ತದನಂತರ ಭಗವಾನ್ ವೇದವ್ಯಾಸರು ಅದನ್ನು ವಿಭಾಗವನ್ನು ಮಾಡಿದ್ರು. ಅದರಿಂದ ಮಂತ್ರಗಳು ಅನೇಕ ಮಂತ್ರಗಳನ್ನ ಮೇಲ್ನೋಟಕ್ಕೆ ಮಂತ್ರಗಳು ಬೇರೆ ಬೇರೆ ದೇವತೆಗಳನ್ನು ಹೇಳಿದಾಗ ಕಾಣಿಸುತ್ತೆ ನಮ್ಗೆ. ಆದರೆ ಸರಿಯಾಗಿ ವಿಚಾರ ಮಾಡಿದಾಗ ಅದು ದೇವತೆಗಳ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನೇ ಸ್ತುತಿಸ್ತಾ ಇದೆ. ಏಕಂ ಸತ್ವಿಪ್ರ ಬಹುಧಾ ವದಂತಿ ಇಂದ್ರಂ ಯಮಂ ಮಾತರಿಶ್ವಾನ ಮಾಹು ಏಕಂ ಸಂತಂ ಕವಯಃ ಬಹುಧಾ ವದಂತಿ. ಇರುವ ಒಂದೇ ಒಂದು ತತ್ವವನ್ನ ಇಂದ್ರ, ಯಮ, ಮಾತರಿಶ್ವ ಈ ರೀತಿ ಬಗೆ ಬಗೆಯಾಗಿ ಕರೆದಿದೆ. ಈ ಮೂಲಕವಾಗಿ ವೇದದ ಪೂರ್ವಭಾಗ ಮತ್ತು ವೇದಾಂತದ ಭಾಗ. ವೇದದ ಪೂರ್ವಭಾಗ ಅಂದ್ರೆ ಯಾವುದು? ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ವೇದ ಪೂರ್ವ. ಉತ್ತರ ಅಂದ್ರೆ ಉಪನಿಷತ್ತು. ಇದೆರಡೂ ಕೂಡ ಭಗವಂತನನ್ನೇ ಸ್ತುತಿಸ್ತಾ ಇದೆ. ವಾಸ್ತವವಾಗಿ ಕರ್ಮಕಾಂಡದ ಮೂಲಕವೂ ಸ್ತುತಿಸಲ್ಪಟ್ಟವನು ಆ ಓಂಕಾರ ವಾಚ್ಯನೋ ಪ್ರತೀಕನೋ ಆದ ಭಗವಂತನು, ಪರಬ್ರಹ್ಮನು ಅಂತ. ಗಾಯತ್ರಿ ಮಂತ್ರ ನೀವು ತೆಗೆದುಕೊಂಡ್ರೆ ಗೊತ್ತಾಗ್ತದೆ. ಮೇಲ್ನೋಟಕ್ಕೆ ಸೂರ್ಯನನ್ನು ಸ್ತುತಿಸಿದಾಗ ಕಾಣುತ್ತೆ. ತತ್ ಸವಿತು, ಸವಿತೃ ಅಂತ ಹೇಳಿದ್ರೆ ಯಾರು? ಸೂರ್ಯ ಅಂತ. ಆದ್ರೆ ಇನ್ನೂ ಒಳಹೊಕ್ಕು ನೋಡಿದಾಗ ಗೊತ್ತಾಗುತ್ತೆ ಪರಬ್ರಹ್ಮನ ಸ್ತುತಿ ಅಂತ. ಹೇಗೆ? ಸು ಅನ್ನುವಂತಹ ಒಂದು ಧಾತುವಿಗೆ ಹುಟ್ಟು ಅಂತ ಅರ್ಥ, ಪ್ರಾಣಿ ಪ್ರಸವ ಅಂತ. ಈ ಜಗತ್ತೆಲ್ಲವೂ ಯಾವಾತನಿಂದ ಹುಟ್ಟಿದೆಯೋ ಅವನು ಸವಿತೃ ಅಥವಾ ಸವಿತಾ. ಅವನ ವರೇಣ್ಯಂ ಭರ್ಗ, ಭಜನೀಯವಾದಂತಹ ತೇಜಸ್ಸೇನಿದೆಯೋ ಧ್ಯಾನಿಸೋಣ ಅಂತ. ಆ ತೇಜಸ್ಸು ಯಾವ ರೂಪದ್ದು ಅಂದ್ರೆ ಧಿಯೋ ಯೋನ ಪ್ರಚೋದಯಾತ್, ನಮ್ಮೆಲ್ಲರ ಬುದ್ಧಿಶಕ್ತಿಯನ್ನ ಪ್ರಚೋದಿಸ್ತಾ ಇದೆ ಇದು ಈಗಾಗ್ಲೇ. ಅಂದ್ರೆ ಯಾವುದು? ಆತ್ಮ ಚೈತನ್ಯ ಅಂತ ಅರ್ಥ. ಆತ್ಮ ಚೈತನ್ಯವೂ ನಮ್ಮ ಬುದ್ಧಿಯನ್ನ ಏನು ಪ್ರಚೋದಿಸ್ತಾ ಇದೆ ಅದುವೇ ಜಗತ್ ಸೃಷ್ಟಿಕರ್ತೃವಾದಂತಹ ಪರಮಾತ್ಮನಿದ್ದಾನೆ ಎನ್ನುವ ಜೀವಬ್ರಹ್ಮ ಐಕ್ಯ ಇದೆ ಇದರಲ್ಲಿ. ಒಳಹೊಕ್ಕಿ ನೋಡಿದಾಗ ಗೊತ್ತಾಗುತ್ತೆ. ಹೊರನೋಟಕ್ಕೆ ಸವಿತೃದೇವನನ್ನ ಅಂದ್ರೆ ಸೂರ್ಯ ಭಗವಂತನನ್ನ ನನ್ನ ಬುದ್ಧಿಶಕ್ತಿಯನ್ನ ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಎನ್ನುವ ಪ್ರಾರ್ಥನೆ ಇರುವ ಹಾಗೆ ಕಾಣಿಸ್ತದೆ. ಸರಿ ಇದೆ. ಯಾಕಂದ್ರೆ ಆರಂಭದಲ್ಲಿ ಒಬ್ಬ ವಿದ್ಯಾರ್ಥಿಗೆ ಅದೇ ರೀತಿಯ ಪ್ರಾರ್ಥನೆ ಆಗತ್ತೆ. ಇದು ಮುಂದುವರೆದಂತಹ ಸಾಧಕನಿಗೆ ಜೀವಬ್ರಹ್ಮೈಕ್ಯ ವಿಚಾರವಾಗಿ ಅದು ಪರಿಣಮಿಸ್ತದೆ. ಹಾಗಿರುವಂತಹ ಮಂತ್ರ. ಆದ್ರಿಂದ ಮಂತ್ರ ಅಂದ್ರೆ ವೇದದಲ್ಲಿ ಒಂದು ಮಾತು ಬರುತ್ತೆ. ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ರುಚ ಸಾಮಾನಿ ರುಚೋ ಅಕ್ಷರೇ ಪರಮೇವ್ಯೋ
ಯಸ್ಮಿನ್ ದೇವ ಅಧಿವಿಶ್ವೇ ನಿಷೇದುಃ ಯಸ್ತನ್ನ ವೇದಕಂ ಕಿಮೃಚಾ ಕರಿಷ್ಯತಿ ಯ ಇತ್ತ ತದ್ವಿದುಃ ತ ಇಮೇ ಸಮಾಸತೆ ಅಂತ ಋಗ್ವೇದದಲ್ಲಿ ಬರುತ್ತೆ, ಶ್ವೇತಾಶ್ವತರ ಉಪನಿಷತ್ತಲ್ಲಿ ಕೂಡ ಬರುತ್ತೆ. ಆ ಮಂತ್ರದ ಅರ್ಥ ಏನು ಅಂದ್ರೆ, ಯಸ್ಮಿನ್ ಅಕ್ಷರೇ ಪರಮೇ ವ್ಯೋಮನ್ ರುಚಃ ವಿಶ್ವೇ ದೇವಾಃ ಅಧಿನಿಷೇದುಃ. ಯಾವ ಅಕ್ಷರ ಪರಮ ವ್ಯೋಮ್ನಿಯಲ್ಲಿ ಮಂತ್ರಗಳು ಮತ್ತು ಸಕಲ ದೇವತೆಗಳು ಪಟ್ಟಿದ್ದಾರೋ, ಯಸ್ ತನ್ನ ವೇದ ಕಿಮೃಚಾ ಕರಿಷ್ಯತಿ, ಅದನ್ನ ತಿಳಿಕೊಳ್ಳದೆ, ಯಾವುದನ್ನ ತಿಳಿದುಕೊಳ್ಳದೆ, ಯಾವುದರಲ್ಲಿ ಈ ಮಂತ್ರಗಳು ಮತ್ತು ದೇವತೆಗಳು ನೆಲೆಸಿದ್ದಾರೋ ಆ ಅಕ್ಷರ ಬ್ರಹ್ಮವನ್ನ, ಅಕ್ಷರ ಬ್ರಹ್ಮಕ್ಕೆ ವಿಶೇಷಣ ಏನಪ್ಪಾ ಇಲ್ಲಿ ಅಂದ್ರೆ ಪರಮೇ ವ್ಯೋಮನ್, ಅದು ಶ್ರೇಷ್ಠವಾದ ಆಕಾಶದಲ್ಲಿ ನೆಲೆಸಿರುವ ಅಕ್ಷರ. ಪರಮೇ ವ್ಯೋಮನಿ ಅಂದ ತಕ್ಷಣ ಬರುವುದು ಹೃದಯಾಕಾಶ. ಹೃದಯಾಕಾಶದಲ್ಲಿರುವ ಆ ಸಾಕ್ಷಿ ಚೈತನ್ಯವೇನಿದಾನೋ ಅವನೇ ಪರಬ್ರಹ್ಮನಿದ್ದಾನೆ. ಅವನಲ್ಲಿಯೇ ಮಂತ್ರಗಳು ಮತ್ತು ದೇವತೆಗಳು ನೆಲೆಸಿದ್ದಾರೆ. ಆ ಪರಮಾತ್ಮನನ್ನ ಅರಿತುಕೊಳ್ಳದೆ ಈ ಮೃಚಾ ಕರಿಷ್ಯತಿ, ಬರೀ ಮಂತ್ರದಿಂದೇನು ಅಂದ್ರೆ, ಬರೀ ಮಂತ್ರವನ್ನ ನಾವು ಹೇಳುವುದರ ಮೂಲಕವಾಗಿ ಏನನ್ನು ಸಾಧಿಸಿದಾಗ ಆಗಲ್ಲ. ಆ ಮಂತ್ರಗಳ ತಾತ್ಪರ್ಯವಾದಂತಹ ಪರಬ್ರಹ್ಮನನ್ನ ಅರಿತುಕೊಳ್ಳುವುದಕ್ಕೆ ಆ ಮಂತ್ರಗಳು ಮೀಸಲಾಗಿವೆ ಎಂಬ ಮಾತನ್ನ ವೇದವೇ ಹೇಳುತ್ತೆ ಅನೇಕ ಬಾರಿ. ಅಷ್ಟೇ ಅಲ್ಲ, ಯ ತದ್ವಿದುಹು, ಯಾವನೋ ಇತ್ ಈ ರೀತಿಯಾಗಿ ತದ್ವಿದುಹು ಆ ಪರಬ್ರಹ್ಮವನ್ನ ಅರಿತುಕೊಳ್ತಾರೆ. ಏನಂತ, ಯಾವ ರೀತಿಯಾಗಿ? ಆ ಪರಬ್ರಹ್ಮದಲ್ಲಿಯೇ ಎಲ್ಲವೂ ನೆಲೆಸಿದೆ, ಮಂತ್ರಗಳು ದೇವತೆಗಳು ನೆಲೆಸಿದ್ದಾರೆ ಎಂಬುದಾಗಿ ಅರಿತುಕೊಳ್ಳುತ್ತಾರೋ ತ ಇಮೇ ಸಮಾಸತೆ, ಆ ಮಂತ್ರಗಳು ಮತ್ತು ದೇವತೆಗಳು ಅವನಲ್ಲಿ ನೆಲೆಗೊಳ್ಳುತ್ತವೆ ಅಂತ. ಅಂದ್ರೆ ಪರಬ್ರಹ್ಮನನ್ನ ಅರಿತವನಿಗೆ ಎಲ್ಲವೂ ಅರಿತುಕೊಳ್ಳ. ಮಂತ್ರದ ಉದ್ದೇಶವೇ ಅದು. ಭಗವದ್ಗೀತೆಯೂ ಇದನ್ನೇ ಹೇಳುತ್ತೆ, ವೇದೈಶ್ಚ ಸರ್ವೈರಹಮೇವ ವೇದ್ಯ, ಎಲ್ಲ ವೇದಗಳಲ್ಲಿ ಮೂಲಕವೂ ನನ್ನನ್ನೇ ಅರಿಯಬೇಕು. ಎಲ್ಲ ವೇದಗಳಂದ್ರೆ ಬ್ರಾಹ್ಮಣ, ಆರಣ್ಯ, ಉಪನಿಷತ್ತು, ಎಲ್ಲ ಮಂತ್ರಗಳು ಈ ಮೂಲಕವಾಗಿ ನನ್ನನ್ನೇ ಅರಿಯಬೇಕು ಅಂತ ಹೇಳಿ. ಇನ್ನೊಂದು ಬಹಳ ಸುಂದರವಾದ ಮಾತಿದೆ, 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಊರ್ಧ್ವ ಮೂಲ ಮಧಶಾಖ ಶ್ಲೋಕವನ್ನದಲ್ಲಿ ಹೇಳ್ತಾನೆ, ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು ಅಂತ. ವೇದವನ್ನ ತಿಳಿದವನಂದ್ರೆ ಯಾರು? ಬರೀ ಮಂತ್ರವನ್ನಷ್ಟೇ ತಿಳಿದವನಲ್ಲ, ವೇದ ತಿಳಿದವನು ಹೇಳಿದ್ರೆ ಈ ಊರ್ಧ್ವಮೂಲ ಅಧಶಾಖ ಸಮೂಲ ಬ್ರಹ್ಮವನ್ನ, ಸಮೂಲ ವೃಕ್ಷವನ್ನ ಅರಿಬೇಕು. ವೃಕ್ಷ ಅಂದ್ರೆ ಸೃಷ್ಟಿ, ಮೂಲ ಅಂದ್ರೆ ಬ್ರಹ್ಮ. ಸೃಷ್ಟಿ ಸಮೇತವಾದ ಬ್ರಹ್ಮವನ್ನ ಯಾವನು ಅರಿತಿದ್ದಾನೋ ಸ ವೇದವಿತು, ಅವನು ವೇದವನ್ನು ಅರಿತವನು ಅಂತ ಹೇಳುತ್ತೆ. ಅಂದ್ರೆ ಶ್ರುತಿ ಸ್ಮೃತಿಗಳಿಗೆ ತಾತ್ಪರ್ಯ ಏನಪ್ಪಾ ಅಂದ್ರೆ, ವೇದಾಧ್ಯಯನ ಅಂದ್ರೆ ಆ ಸಚ್ಚಿದಾನಂದ ಸ್ವರೂಪವಾದ ಆತ್ಮನನ್ನ ಅರಿಯುವುದೇ ನಿಜವಾದ ವೇದದ ತಿಳಿದ ಹಾಗೆ. ಅದಕ್ಕೆ ವೈದಿಕ ಕರ್ಮಾನುಷ್ಠಾನ, ವೇದ ಮಂತ್ರ ಇವೆಲ್ಲ ಸಹಾಯ. ಅದರ ಗುರಿ ಬ್ರಾಹ್ಮಣ ಅಂದಾಗ ಬ್ರಹ್ಮಜಾನಾತಿ ಬ್ರಾಹ್ಮಣ, ಬ್ರಹ್ಮವನ್ನ ಅರಿಯಬೇಕು ಎಂಬುದೇ ಅದರ ಒಂದು ತಾತ್ಪರ್ಯ ಇದ್ದ ಹಾಗೆ ಕಾಣುತ್ತೆ. ಆದ್ದರಿಂದ ಎಲ್ಲಾ ವೇದಗಳು ಒಕ್ಕೊರಲಿನಿಂದ ಯಾವ ಪದವನ್ನ ಹೇಳ್ತಾ ಇವೆಯೋ, ಪ್ರತಿಪಾದಿಸ್ತಾ ಇವೆಯೋ, ಮೊದಲನೇ ಸಂಗತಿ ತಪಾಗಂಸಿ ಸರ್ವಾಣಿ ಚ ಯದ್ವದಂತಿ, ಎಲ್ಲ ತಪಸ್ಸುಗಳು ಕೂಡ ಯತ್ ಪ್ರಾಪ್ತ್ಯರ್ಥಾನಿ, ಯಾವುದನ್ನ ಪಡೆಯುವುದಕ್ಕೋಸ್ಕರವಾಗಿದೆಯೋ, ಯದ್ವದಂತಿ ತಪಸ್ಸು ಹೇಳುತ್ತೆ ಅಂತ ಹೇಳಿದ್ರೆ, ಹೇಳುತ್ತೆ ಅಂದ್ರೆ ಏನು? ತಪಸ್ಸಿನ ಮೂಲಕವಾಗಿ ನಾವು ಯಾವುದನ್ನ ಪಡಿತೇವೋ ಅದೇ ಆ ಪರಮಪದ. ಅಂದ್ರೆ ಪರಮಪದವನ್ನ ಪಡೆಯುವುದಕ್ಕಾಗಿ ತಪಸ್ಸಿರ್ಬೇಕು. ಎಷ್ಟೋ ಸಲ ತಪಸ್ಸಿನ ಉದ್ದೇಶವೇ ಬೇರೆಯಾಗಿರೋದು ಕಾಣಿಸ್ತದೆ. ಯಾವುದೋ ಸಿದ್ಧಿಗೋಸ್ಕರವೋ, ಯಾವುದೋ ಪವಾಡಕ್ಕೋಸ್ಕರವೋ, ಜನಾಕರ್ಷಣೆಗೋಸ್ಕರವೋ, ಮತ್ತೊಂದೋ ಮಗದೊಂದೋ, ಅದನ್ನು ಇಟ್ಟುಕೊಂಡು ಇಂದ್ರಿಯ ನಿಗ್ರಹವನ್ನು ಮಾಡುವುದು, ಭಗವಂತನ ಭಜನೆ ಮಾಡುವುದು ಕಾಣಿಸ್ತದೆ. ಆದ್ರೆ ಅದು ಪುನಃ ಒಂದು ಲೌಕಿಕವಾದ ವ್ಯವಸ್ಥೆ ಆಗ್ಬಿಡತ್ತಲ್ವಾ. ಒಂದು ಸಿದ್ಧಿ ಪ್ರಾಪ್ತಿ ಅಂತ ಹೇಳಿದ್ರೆ, ಒಬ್ಬನ ಹತ್ರ ಹಣ ಅನ್ನುವ ಸಿದ್ಧಿ ಇದೆ,
ಇನ್ನೊಬ್ಬನಿಗೆ ವಾಕ್ಸಿದ್ಧಿ ಇದೆ, ಇನ್ನೊಬ್ಬನಿಗೆ ಒಳ್ಳೆ ಅಡುಗೆ ಮಾಡುವ ಪಾಕ ಸಿದ್ಧಿ ಇದೆ, ಒಬ್ಬನಿಗೆ ಚಂದ ಮಾಡಿ ಅಕ್ಷರ ಬರೆಯುವಂತಹ ಲೇಖನ ಸಿದ್ಧಿ ಇದೆ, ಹಾಗೆ ಇನ್ನೊಬ್ಬನ ಹತ್ರ ಮತ್ತೊಂದೇನೋ ಸಿದ್ಧಿ ಇದೆ, ಅಲೌಕಿಕ ಸಿದ್ಧಿಗಳು. ಲೌಕಿಕ ಭೌತಿಕ ಸಂಪತ್ತಿನ ಹಾಗೆ ಒಂದು ಸಂಪತ್ತಾಗ್ಬಿಡತ್ತೆ, ಅವನು ಬಂಧಿಸ್ತವೆ, ಅವನು ಮುಕ್ತನ ಆಗೋಲ್ಲ. ಆದ್ರಿಂದ ತಪಸ್ಸಿನ ಉದ್ದೇಶವೇ ಭಗವಂತನನ್ನ ಪಡೆದುಕೊಳ್ಳಿಕ್ಕೆ, ಆತ್ಮನನ್ನು ಪಡೆದುಕೊಳ್ಳಿಕ್ಕೆ ಎಂಬುದಾಗಿ ಯಮನು ಹೇಳ್ತಾನೆ. ಅಷ್ಟೇ ಅಲ್ಲ, ಯದಿಚ್ಛಂತೋ ಬ್ರಹ್ಮಚರ್ಯಂಚರಂತಿ, ಯಾವುದನ್ನ ಬಯಸಿ ಬ್ರಹ್ಮಚರ್ಯನ್ನು ಚರಿಸುತ್ತಾರೋ. ಇಲ್ಲಿ ಬ್ರಹ್ಮಚರ್ಯ, ಚರ್ಯ ಅಂದ್ರೆ ಮಾಡುವಿಕೆ ಅಂತ, ಬ್ರಹ್ಮನಲ್ಲಿ ಚಲಿಸುವುದು ಬ್ರಹ್ಮಚರ್ಯ ಅಂತ. ಅದರಲ್ಲಿ ಎರಡು ರೀತಿಯ ಬ್ರಹ್ಮಚರ್ಯ. ಆಕ್ಚುಲಿ ಸಾಮಾನ್ಯವಾಗಿ ಬ್ರಹ್ಮಚರ್ಯ ಎನ್ನುವ ಶಬ್ದ ಊರ್ಧ್ವರೇತಸ್ಕನಲ್ಲಿ ಅದು ಹೆಚ್ಚು ಬಳಕೆಯಾಗಿರೋದು ಕಾಣುತ್ತೆ. ಊರ್ಧ್ವರೇತಸ್ಕನಾಗುವುದು ಅಂತ ಅರ್ಥ ಬ್ರಹ್ಮಚರ್ಯ ಅಂತ ಹೇಳಿ, ಹಾಗೊಂದು ಅರ್ಥವೂ ಇದೆ. ಆದ್ರೆ ಅದು ಒಂದು ಸೀಮಿತವಾದ ಅರ್ಥ ಆಯ್ತು. ಅದಕ್ಕೆ ವಿಶಾಲವಾದ ಅರ್ಥ ಇದೆ. ಏನಂದ್ರೆ ಗುರುಕುಲವಾಸ ಅಂತ ಅರ್ಥ. ಶಂಕರರು ಭಗವತ್ಪಾದ ಬರೀತಾರೆ, ಗುರುಕುಲವಾಸ ಲಕ್ಷಣಂ ಅಂತ. ಬ್ರಹ್ಮಚರ್ಯ ಅಂದ್ರೆ ಗುರುಕುಲವಾಸ ಲಕ್ಷಣ. ಒಬ್ಬ ವಿದ್ಯಾರ್ಥಿ ಗುರುಕುಲದಲ್ಲಿ ವಾಸವಾಗಿರುವಾಗ ವ್ರತದಿಂದ ಇರಬೇಕು. ಎಲ್ಲ ರೀತಿಯಿಂದಲೂ ಇಂದ್ರಿಯ ನಿಗ್ರಹವನ್ನು ಹೊಂದಿರಬೇಕು ಅವನು. ಆಹಾರದ ವಿಷಯದಲ್ಲಿ, ಮಾತಿನ ವಿಷಯದಲ್ಲಿ, ನೋಟದ ವಿಷಯದಲ್ಲಿ, ಭೌತಿಕ ಸುಖದ ವಿಷಯದಲ್ಲಿ ಎಲ್ಲ ಕಡೆ ನಿಯಂತ್ರಣ ಹಾಕಿರಬೇಕು. ಒಂದು ತಪಸ್ಸಿನ ಉಪಾಧಿಯಲ್ಲಿ ವಿದ್ಯಾಭ್ಯಾಸ ನಡೀಬೇಕು ಎನ್ನುವುದು ಪ್ರಾಚೀನರ ಬಯಕೆಯಾಗಿತ್ತು. ಆದ್ರೆ ಕೇವಲ ಬ್ರಹ್ಮಚರ್ಯ ಅಂದ್ರೆ ಲೈಂಗಿಕ ವಿಷಯವಾದ ಚಿಂತನೆ ಮಾಡದೇ ಇರುವುದಷ್ಟೇ ಸೀಮಿತ ಅಲ್ಲ. ಅದು ಆಹಾರ, ಮಾತು, ವ್ಯವಹಾರ, ಕಾಮಭಕ್ಷಣ, ಕಾಮವಾದ, ಕಾಮಾಚಾರ ಯಾವುದೂ ಇರಬಾರದು ಎನ್ನುವ ವಿಶಾಲ ಅರ್ಥದಲ್ಲಿ ಬ್ರಹ್ಮಚರ್ಯ ಅದೊಂದು ರೀತಿ ತಪಸ್ಸೆ. ಆದ್ರಿಂದ ಕೆಲವರು ಈ ಬ್ರಹ್ಮಚರ್ಯ ವ್ರತದಲ್ಲಿ ತಮ್ಮನ್ನ ಬದುಕನ್ನು ಸವೆಸ್ತಾರೆ. ಅದರಲ್ಲಿ ಎರಡು ರೀತಿ ಇದೆ. ಉಪಕುರ್ವಾಣ ಬ್ರಹ್ಮಚಾರಿ, ನೈಷ್ಠಿಕ ಬ್ರಹ್ಮಚಾರಿ ಅಂತ ಬ್ರಹ್ಮಚಾರಿಗಳಲ್ಲಿ ಎರಡು ವಿಧ. ಉಪಕುರ್ವಾಣ ಬ್ರಹ್ಮಚಾರಿ ಅಂದ್ರೆ ಗುರುಕುಲದಲ್ಲಿ ವೇದಾಧ್ಯಯನವನ್ನು ಮಾಡಿಕೊಂಡು ಬಂದು ತದನಂತರ ಅವನು ಗೃಹಸ್ಥ ಜೀವನವನ್ನು ನಡೆಸ್ತಾನೆ. ಗೃಹಸ್ಥ ಜೀವನದಲ್ಲಿಯೂ ಕೂಡ ಒಂದಿಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಆ ಪ್ರಕಾರ ಬದುಕಿದ್ರೆ ಅದು ಬ್ರಹ್ಮಚಾರಿ ವ್ರತವೇ ಎಂಬುದಾಗಿ ಶಾಸ್ತ್ರದ ಸಮ್ಮತ. ಋತುಕಾಲದಲ್ಲಿ ಮಾತ್ರ ಅವನು ಪತ್ನಿಯ ಜೊತೆಗಿರುವಂಥದ್ದು ಮಾಡಿ, ಉಳಿದ ಸಂದರ್ಭದಲ್ಲಿ ವ್ರತಾನುಷ್ಠಾನಗಳಿಂದ ಒಡಗೂಡಿದವನಾಗಿದ್ರೆ ಅವನು ಬ್ರಹ್ಮಚಾರಿ. ಆದ್ರೆ ಅವನು ಉಪಕುರ್ವಾಣ ಬ್ರಹ್ಮಚಾರಿ. ಆದ್ರೆ ಇನ್ನೊಬ್ಬ ಬ್ರಹ್ಮಚಾರಿ ನೈಷ್ಠಿಕ ಬ್ರಹ್ಮಚಾರಿ ಅಂತ ಕರೀತಾರೆ. ಅವನು ಗುರುಕುಲದಲ್ಲಿಯೇ ಇರ್ತಾನೆ, ಶ್ವೇತವಸ್ತ್ರ ಧಾರಣೆಯನ್ನು ಮಾಡ್ಕೊಂಡಿರ್ತಾನೆ, ವಿವಾಹಾದಿಗಳನ್ನು ಮಾಡ್ಕೊಳ್ಳೋದಿಲ್ಲ. ವೇದಾಧ್ಯಯನ, ವೇದಾಂತ ಅಧ್ಯಯನ, ತಪಸ್ಸು, ಆತ್ಮವಿಚಾರ ಇವುಗಳಲ್ಲಿಯೇ ತನ್ನ ಜೀವನವನ್ನು ಮುಡಿಪಾಗಿರ್ತಾನೆ. ಅವನನ್ನ ನೈಷ್ಠಿಕ ಬ್ರಹ್ಮಚಾರಿ ಎಂಬುದಾಗಿ ಕರೀತಾನೆ. ಅವನು ಕೊನೆಯ ತನಕ ಗುರುಕುಲದಲ್ಲಿ ಹಾಗೆ ಇರಬಹುದು. ಆದ್ರೆ ಗುರುಕುಲದಲ್ಲಿ ಇರಬೇಕು, ಮನೆಗೆ ಬರುವ ಹಾಗಿಲ್ಲ. ಮನೆಗೆ ಬಂದ್ರೆ 1 ವರ್ಷದೊಳಗೆ ಅವನು ವಿವಾಹ ಆಗಬೇಕು. ಅದೊಂದು ರೀತಿಯ ಜೀವನ ಶೈಲಿ, ಅದು ಉಪಕುರ್ವಾಣ ಬ್ರಹ್ಮಚಾರಿ ಆಗಿರ್ತಾನೆ. ಅದ್ರ ನೈಷ್ಠಿಕ ಬ್ರಹ್ಮಚಾರಿ ಆದವನಿರ್ತಾನೆ ಜೀವನದ ಕೊನೆಯವರೆಗೂ ಕೂಡ ಅವನು ಗುರುಕುಲದಲ್ಲಿ ಇರಬೇಕು, ಆತ್ಮವಿಚಾರ, ವೇದ ವಿಚಾರಗಳನ್ನೇ ಮಾಡ್ತಾ ಇರಬೇಕಾಗ್ತದೆ. ಇಲ್ಲ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು, ಅಲ್ಲಿಂದ ಹೊರಗೆ ಹೋಗ್ಬೋದು. ಹೀಗಿರತಕ್ಕಂತಹ ಒಂದು ವ್ಯವಸ್ಥೆ. ಹೇಗೆ ಇರಲಿ, ಅವನು ಯಾವುದೇ ರೀತಿಯ ಬ್ರಹ್ಮಚಾರಿ ಆಗಿರ್ಲಿ ಅಥವಾ ಬ್ರಹ್ಮಚರ್ಯ ವ್ರತನಿಷ್ಠನಾಗಿರ್ಲಿ, ಅವರೆಲ್ಲದರ ಉದ್ದೇಶ ಏನಪ್ಪಾ ಅಂದ್ರೆ ಪರಮ ಪದವನ್ನು ಪಡ್ಕೊಳ್ಳೋದು, ಆತ್ಮನನ್ನು ಪಡ್ಕೊಳ್ಳೋದು. ಹಾಗೆ ಈ ಮೂರೂ ಸಾಧನಗಳಿಂದ ಯಾವುದನ್ನ ಪಡೆಯಲು ಇಚ್ಛಿಸುತ್ತಾರೋ ಅದನ್ನ ನಿಮಗೆ ಸಂಕ್ಷೇಪವಾಗಿ ಹೇಳ್ತೇನಪ್ಪ ಅಂತ ಹೇಳ್ತಾನೆ ಯಮ. ವೇದಗಳಿಂದ ಪ್ರತಿಪಾದಿಸಲ್ಪಟ್ಟ ಎಲ್ಲ ತಪಸ್ಸುಗಳಿಂದ ಪಡೆಯಲ್ಪಡುವ ಹಾಗೂ ಬ್ರಹ್ಮಚರ್ಯ ವ್ರತದಿಂದ ಯಾವುದಕ್ಕಾಗಿ ಬ್ರಹ್ಮಚರ್ಯ ವ್ರತವನ್ನು ಚರಿಸ್ತಾರೆ ಅಂತಹ ಒಂದು ಪದ ಇದೆ, ಅಂತಹ ಒಂದು ಸ್ಥಾನ ಇದೆ. ಅದನ್ನ ಸಂಗ್ರಹವಾಗಿ ಹೇಳ್ತೇನೆ ನಿನಗೆ. ಅದು ಓಂ ಎಂಬುದಾಗಿ ಅಂತ ಹೇಳ್ತಾನೆ. ಓಂಕಾರಕ್ಕೆ ಪ್ರಣವ
ಅಂತ ಹೇಳ್ತಾರೆ. ಅದು ಇಡೀ ವೇದದ ಸಾರ. ಅದು ಆತ್ಮವೇ, ಅದು ಪರಬ್ರಹ್ಮವೇ. ಓಂ ಅಂದ್ರೆ ಪರಬ್ರಹ್ಮವೇ. ಯೋ ವೇದಾದೂ ಸ್ವರಃ ಪ್ರೋಕ್ತ ವೇದಾಂತೇಶ ಪ್ರತಿಷ್ಠಿತ ಅಂತ ಹೇಳ್ತಾರೆ. ವೇದದ ಆದಿಸ್ವರ ಅದು ಯಾವುದು ಓಂ. ಅದು ಯಾವುದೇ ಮಂತ್ರ ಹೇಳುವಾಗ ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾ, ಓಂ ಅಗ್ನಿಮೀಳೆ ಪುರೋಹಿತಂ, ಈ ರೀತಿ ಓಂ ಇಂದನೇ ಶುರುವಾಗಬೇಕು. ಯಾವುದೇ ಮಂತ್ರ ಶುರುವಾಗುವಾಗ ಓಂಕಾರದಿಂದ ಶುರುವಾಗ. ಮತ್ತೆ ವೇದಾಂತೇಚ ಪ್ರತಿಷ್ಠಿತ, ವೇದದ ಕೊನೆಯಲ್ಲಿ ವೇದಾಂತದ ರೂಪದಲ್ಲಿ, ಉಪನಿಷತ್ ರೂಪದಲ್ಲಿ ಆ ಓಂಕಾರವೇ ವರ್ಣಿಸಲ್ಪಟ್ಟಿದೆ. ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಪರ ಮಹೇಶ್ವರ. ಪ್ರಕೃತಿಲೀನನಾದಂತಹ ಆ ಹಿರಣ್ಯಗರ್ಭನಿಗಿಂತಲೂ ಶ್ರೇಷ್ಠವಾದವನೇ ಮಹೇಶ್ವರ. ಪರಮೇಶ್ವರ ಅಂದ್ರೂ ಒಂದೇ, ಓಂ ಅಂದ್ರೂ ಒಂದೇ. ಓಂನಿಂದ ಪ್ರತಿಪಾದಿಸಲ್ಪಟ್ಟವನವನು. ಅದರಿಂದ ನಮ್ಮಲ್ಲಿ ಪ್ರಣವ ಅಥವಾ ಓಂಕಾರ ಎಂಬುದಾಗಿ ಏನು ಹೇಳ್ತೇವೆ, ಅದು ಇಡೀ ವೇದದ ಸಾರ ಅಂತ. ಹೇಗೆ ವೇದದಲ್ಲಿ ಬರುವ ಋಗ್ವೇದ, ಯಜುರ್ವೇದ, ಸಾಮವೇದ ಅದನ್ನ ಸಂಕ್ಷೇಪಗೊಳಿಸಿದರೆ ಗಾಯತ್ರಿಯ 3 ಪಾದಗಳಾಗತ್ತೆ ಅಂತ. ಗಾಯತ್ರಿ ತ್ರಿಪದ ಗಾಯತ್ರಿ ಇದೆ, 3 ಪಾದಗಳಿದ್ದಾರೆ. 8 ಅಕ್ಷರದ 3 ಪಾದ ಇದೆ. ಋಗ್ ಯಜುಸ್ಸಾಮ 3 ವೇದಗಳನ್ನು ಸಂಕ್ಷೇಪಗೊಳಿಸಿದರೆ ಗಾಯತ್ರಿಯ 3 ಪಾದಗಳು. ಗಾಯತ್ರಿಯ 3 ಪಾದವನ್ನ ಸಂಕ್ಷೇಪಗೊಳಿಸಿದ್ರೆ ವ್ಯಾಹೃತಿ ತ್ರಯಗಳೇನಿದೆ, ಭೂಹು ಭುವಃ ಸುವಃ ಎನ್ನುವ 3 ವ್ಯಾಹೃತಿಗಳು. ಆ 3 ವ್ಯಾಹೃತಿಗಳನ್ನು ಸಂಕ್ಷೇಪಗೊಳಿಸಿದರೆ ಅಕಾರ ಉಕಾರ ಮಕಾರ ರೂಪವಾದ ಓಂಕಾರ. ಆದ್ರಿಂದ ಓಂಕಾರದ ವಿಸ್ತಾರವೇ 3 ವೇದಗಳು ಅಂತ. 3 ವೇದದಲ್ಲಿ 4 ಅಂತರ್ಭಾವ ಮಾಡ್ಕೊಬೇಕು. ಸೊ ಒಟ್ಟಿನಲ್ಲಿ ವೇದಗಳನ್ನ ಸಂಕ್ಷೇಪಗೊಳಿಸಿದಾಗ ಅದು ಪ್ರಣವವಾಗ್ತದೆ. ಅದರಿಂದ ಕೃಷ್ಣನು ಪ್ರಣವ ಸರ್ವ ವೇದೇಶು ತನ್ನ ವಿಭೂತಿಯನ್ನು ಹೇಳುವಾಗ ಸಕಲ ವೇದಗಳಲ್ಲಿ ನಾನು ಪ್ರಣವ ಎಂಬುದಾಗಿ ಹೇಳ್ತೇನೆ. ಪ್ರಣವ ಎಂಬ ಶಬ್ದಕ್ಕೆ ಅರ್ಥ ನೂ ಎನ್ನುವ ಧಾತುವಿಗೆ ಸ್ತುತಿಸುವುದು ಅಂತ ಅರ್ಥ. ಪ್ರಕರ್ಷೇಣ ನೂಯತೆ ಸ್ತೂಯತೆ ಇತಿ ಪ್ರಣವ. ಯಾವ ಪರಮಾತ್ಮನನ್ನ ಚೆನ್ನಾಗಿ ಸ್ತುತಿಸಲ್ಪಟ್ಟಿದೆಯೋ ಅದಕ್ಕೆ ಪ್ರಣವ ಅಂತ ಹೇಳ್ತಾರೆ. ಏನ್ರಿ ಸ್ವಾಮಿ ಸ್ತುತಿ ಅಂದ್ರೆ ತುಂಬಾ ವಿಸ್ತಾರವಾಗಿ ಹೇಳಬೇಕು, 100 ಶ್ಲೋಕನೋ 200 ಶ್ಲೋಕನೋ ಇದ್ರೆ ಎಲ್ಲ ಭಗವಂತನ ಸ್ತುತಿಸಬಹುದು. ಇದು ಏನಿಲ್ಲ, ಒಂದು ಅಕ್ಷರ, ಏಕಾಕ್ಷರ ಮಂತ್ರ. ಅದು ಒಂದೇ ಅಕ್ಷರವನ್ನು ಹೊಂದಿರುವ ಒಂದು ಮಂತ್ರ. ಅದರಲ್ಲಿ ಚೆನ್ನಾಗಿ ಸ್ತುತಿಸಲ್ಪಟ್ಟಿದೆ ಅಂತ ಹೇಳಿದ್ರೆ ಏನರ್ಥ? ಅದು ಗೊತ್ತಾಗಬೇಕಾದ್ರೆ ನಮಗೆ ಮಾಂಡೂಕ್ಯ ಉಪನಿಷತ್ತಿಗೆ ಹೋಗ್ಬೇಕು. ಮಾಂಡೂಕ್ಯ ಉಪನಿಷತ್ತು ಅನ್ನುವಂಥ ಏನೊಂದು 12 ಮಂತ್ರಗಳು ಮತ್ತೆ 200ಕ್ಕಿಂತಲೂ ಹೆಚ್ಚು ಒಂದು ಕಾರಿಕೆಗಳನ್ನ ಗೌಡಪಾದರಿಯನ್ನು ಬರೆದಿದ್ದಾರೆ. ಅದೆಲ್ಲವನ್ನು ಸೇರಿಸಿ ಮಾಂಡೂಕ್ಯ ಉಪನಿಷತ್ತು ಅಂತ ಹೇಳಿ ಅಂತಹ ವಿಸ್ತಾರವಾದಂತಹ ಆ ಉಪನಿಷತ್ ಭಾಗದಲ್ಲಿ ಕೇವಲ ಒಂದು ಅಕ್ಷರದ ವಿವರಣೆ ಇದೆ. ಅದು ಓಂಕಾರದ ವಿವರಣೆ. ಆದ್ದರಿಂದ ನೋಡ್ಲಿಕ್ಕೆ ಪುಟ್ಟದಾಗಿದ್ರು ಕೂಡ ಅದು ಅತ್ಯಂತ ಚೆನ್ನಾಗಿ ಮಾಡಲ್ಪಟ್ಟಂತ ಭಗವಂತನ ಒಂದು ಪ್ರತೀಕ ಎಂಬುದಾಗಿ ಗೊತ್ತಾಗ್ತದೆ. ಹಾಗೆ ಅದು ಓಂ ಎನ್ನುವಂಥದ್ದು ಪರಬ್ರಹ್ಮದ ವಾಚ್ಯವೂ ಹೌದು, ಪರಬ್ರಹ್ಮದ ಪ್ರತೀಕವೂ ಹೌದು ಅಂತ ನೋಡಿ. ಪರಬ್ರಹ್ಮ ಅನ್ನುವಂಥದ್ದು ಮತ್ತು ಅಪರಬ್ರಹ್ಮ 2 ರೀತಿ ಇದೆ. ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವಾಗ ಸಗುಣ ಈಶ್ವರ, ನಿರ್ಗುಣ ಈಶ್ವರ, ಸಗುಣ ಪರಮಾತ್ಮ, ನಿರ್ಗುಣ ಪರಮಾತ್ಮ, ಸೋಪಾಧಿಕ ಪರಮಾತ್ಮ, ನಿರುಪಾಧಿಕ ಪರಮಾತ್ಮ ಎಂಬುದಾಗಿ 2 ಶಬ್ದ ಬಳಸ್ತೇವೆ. ಹಿಂದೂ ಸನಾತನ ಧರ್ಮದಲ್ಲಿ ಭಗವಂತ, ಪರಮಾತ್ಮ, ಈಶ್ವರ ಅಂತೆಲ್ಲ ಹೇಳಿದಾಗಲೆಲ್ಲ ಇದೆರಡನ್ನೂ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಸಗುಣ ನಿರ್ಗುಣ, ಒಂದು ಪಾರಮಾರ್ಥಿಕ ಸ್ವರೂಪ, ಇನ್ನೊಂದು ವ್ಯಾವಹಾರಿಕ ಸ್ವರೂಪ. ಎಲ್ಲಿ ತನಕ ನಾವು ಅಜ್ಞಾನದಲ್ಲಿ ಇರುತ್ತೇವೋ ಅಲ್ಲಿ ತನಕವೂ ಕೂಡ ಸಗುಣ ಬ್ರಹ್ಮನನ್ನು ನಾವು ಒಪ್ಪಬೇಕು. ಸಗುಣ ಬ್ರಹ್ಮ ನಿರಾಕರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಅವನ ಪರಮಾರ್ಥ ಸ್ವರೂಪ ಗೊತ್ತಾಗ್ತದೋ, ಅದಕ್ಕಿಂತ ಹೊರತಾಗಿ ಇನ್ನೊಂದು ಸೃಷ್ಟಿಯೇ ಇರೋದಿಲ್ಲ ಅಂತ ಗೊತ್ತಾದ ಮೇಲೆ ಕೇವಲ ನಿರ್ಗುಣ ಮಾತ್ರ ಉಳಿದುಕೊಳ್ತಾನೆ. ಆದ್ರಿಂದ ನಾವು ಆ ನಿರ್ಗುಣ ಬ್ರಹ್ಮದ
ಸ್ಥಿತಿಯನ್ನ ಮುಟ್ಟುವಲ್ಲಿವರೆಗೂ ಕೂಡ ಎರಡನ್ನೂ ಒಪ್ಪಿಕೊಂಡೇ ಸಾಕ್ಬೇಕು ಸನಾತನ ಧರ್ಮಗಳು. ಇಲ್ಲ ಸಗುಣ ಇಲ್ಲ ಕೇವಲ ನಿರ್ಗುಣ ಮಾತ್ರ ಇರುವುದು ಅಂದ್ರೆ ಅವನಿಗೆ ಸನಾತನ ಧರ್ಮದ ಮೂಲ ತತ್ವಗಳು ಗೊತ್ತಿಲ್ಲ ಅಂತ ಅರ್ಥ. ಆದ್ರಿಂದ ಅದ್ವೈತಿಗಳು ಕೇವಲ ನಿರ್ಗುಣ ಪ್ರತಿಪಾದಕರೇ? ಖಂಡಿತ ಅಲ್ಲ. ಅದ್ವೈತಿಗಳು ಸಗುಣ ಬ್ರಹ್ಮದ ಪ್ರತಿಪಾದನೆ ಶ್ರುತಿಯೇ ಮಾಡುತ್ತೆ ಹಾಗೆ. ಸೋಪಾಧಿಕ ಬ್ರಹ್ಮ, ನಿರುಪಾಧಿಕ ಬ್ರಹ್ಮ, ಅಪರಬ್ರಹ್ಮ, ಪರಬ್ರಹ್ಮ, ಸಗುಣ ನಿರ್ಗುಣ, ಈ ರೀತಿಯಾಗಿ ಎರಡು ಶಬ್ದಗಳಿಂದ ಕರೀತಾರೆ. ಆ ಸಗುಣ ಬ್ರಹ್ಮ ಅಂದ್ರೆ ಯಾರು? ಸಮಷ್ಟಿ ಸೃಷ್ಟಿಯ ಉಪಾಧಿಯನ್ನ ಅಭಿಮಾನವುಳ್ಳವನು. ಅಂದ್ರೆ ಮಾಯಾ ಉಪಾಧಿ ವಿಶಿಷ್ಟ ಚೈತನ್ಯ. ಮಾಯಾ ಉಪಾಧಿಯಾದ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಅಂತ ಕರಿತೀರೋ, ಸತ್ವ ರಜಸ್ತಮೋ ತ್ರಿಗುಣ ಅಂತ ಕರೀತಾರೆ, ಮೂರು ಗುಣಗಳ ಆ ಶಕ್ತಿಯನ್ನ ಉಪಾಧಿಯಾಗಿ ಹೊಂದಿರುವ ಆ ಪರಮಾತ್ಮ ಯಾವನಿದ್ದಾನೋ ಅವನು ಸಗುಣನು, ಹಿರಣ್ಯ ಗರ್ಭನು ಎಂಬುದಾಗಿ ಹೇಳ್ತಾರೆ. ಆ ಮಾಯಾ ಉಪಾಧಿಯನ್ನು ಮಿಥ್ಯಾ ಎಂಬುದಾಗಿ ದೃಷ್ಟಿ ಇಟ್ಟುಕೊಂಡಾಗ ಆ ಪರಮಾತ್ಮನನ್ನ ಪಾರಮಾರ್ಥಿಕನು, ನಿರ್ಗುಣನು ಎಂಬುದಾಗಿ ಹೇಳ್ತಾರೆ. ಮಾಯೆಯನ್ನ ಸತ್ಯ ಎಂಬುದಾಗಿ ಒಪ್ಪಿಕೊಂಡು ಅದು ಪರಮಾತ್ಮನ ಶಕ್ತಿ ಎಂಬುದಾಗಿ ಒಪ್ಪಿಕೊಂಡಾಗ ಆ ಶಕ್ತಿಯಿಂದ ಒಡಗೂಡಿದಂತಹ ಈಶ್ವರನನ್ನ ನಾವು ಏನಂದ್ರೆ ಸಗುಣ ಬ್ರಹ್ಮ ಅಂತ ಕರಿತೇವೆ. ಆ ಮಾಯಾಶಕ್ತಿ ಮಿಥ್ಯಾ ಎಂಬುದಾಗಿ, ಅದು ಕೇವಲ ತೋರಿಕೆ ಎಂಬುದಾಗಿ ದೃಷ್ಟಿಯನ್ನು ಇಟ್ಟುಕೊಂಡು ಪರಮಾತ್ಮನನ್ನು ನೋಡಿದಾಗ ಅವನು ನಿರ್ಗುಣ ಎಂಬುದಾಗಿ ಗೊತ್ತಾಗುತ್ತೆ, ಪರಮಾರ್ಥ ಎಂಬುದಾಗಿ ಗೊತ್ತಾಗುತ್ತೆ. ಸೊ ಇದೆರಡೂ ದೃಷ್ಟಿಯನ್ನು ನಾವು ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿಯನ್ನು ಇಟ್ಟುಕೊಂಡೇ ನಾವು ತತ್ವ ವಿವೇಚನೆ ಮಾಡಬೇಕು. ಇಲ್ಲದಿದ್ರೆ ನಮಗೆ ನಾವು ಸನಾತನ ಧರ್ಮದ ಗ್ರಂಥಗಳೇ ಅರ್ಥ ಆಗಲ್ಲ. ಭಾಗವತ ಅವನನ್ನ ಸಗುಣವಾಗಿ ವರ್ಣಿಸುತ್ತ ಒಮ್ಮೊಮ್ಮೆ ನಿರ್ಗುಣವಾಗಿ ಹೇಳುತ್ತೆ. ಸಗುಣ ನಿರ್ಗುಣ ಎರಡೂ ಅವನೇ, ಬೇರೆ ಬೇರೆ ಅಲ್ಲ, ಒಂದೇ ತತ್ವ. ಮಾಯಾ ಉಪಾಧಿಯು ಸತ್ಯ ಅಂತ ನೋಡುವುದು, ಮಾಯಾ ಉಪಾಧಿಯನ್ನು ಮಿಥ್ಯ ಅಂತ ನೋಡುವುದಷ್ಟೇ. ಹೀಗೆ ಓಂಕಾರ ಅನ್ನುವಂಥದ್ದು ಎರಡು, ಪರಬ್ರಹ್ಮ ಅಪರಬ್ರಹ್ಮ ಎರಡಕ್ಕೂ ಪ್ರತೀಕವಾಗಿದೆ, ವಾಚ್ಯವಾಗಿದೆ. ಅಂದ್ರೆ ಅದು ಎರಡನ್ನೂ ಆ ಓಂಕಾರದಿಂದ ಉಪಾಸನೆ ಮಾಡಬಹುದು. ಸಗುಣ ಬ್ರಹ್ಮನನ್ನೂ ಕೂಡ ಓಂಕಾರದಿಂದ ಉಪಾಸನೆ ಮಾಡಬಹುದು, ನಿರ್ಗುಣ ಬ್ರಹ್ಮವನ್ನೂ ಕೂಡ ಓಂಕಾರದಿಂದ ಉಪಾಸನೆ ಮಾಡಬಹುದು. ಇಲ್ಲಿ ವಾಚ್ಯ ಅಂದ್ರೆ ಕರೆಯಲ್ಪಡುವಂಥದ್ದು. ಓಂಕಾರದಿಂದ ಭಗವಂತನನ್ನ ನಾವು ವರ್ಣಿಸಬಹುದು. ಪ್ರತೀಕ ಅಂತ ಹೇಳಿದ್ರೆ ಉಪಾಸಿಸಬಹುದು ಅಂತ. ಈ ಶಾಲಿಗ್ರಾಮದಲ್ಲಿ ವಿಷ್ಣುವನ್ನು ಉಪಾಸನೆ ಮಾಡೋದು ಹೇಗೋ ಹಾಗೆ ಆ ಓಂಕಾರದ ಅಕ್ಷರ ಏನಿದೆಯಲ್ಲ, ಓಂ ಅಂತ ಒಂದು ವಿಶಿಷ್ಟವಾಗಿ ನಾವೇನು ಬರಿತೇವೆ, ಅದೇ ಪರಮಾತ್ಮನಿಗೆ ಪ್ರತೀಕವಾಗುತ್ತೆ. ಈ ಶಾಲಿಗ್ರಾಮ ವಿಷ್ಣುವಿನಿಗೆ ಪ್ರತೀಕ ಆದ ಹಾಗೆ ಆ ಓಂಕಾರದ ಒಂದು ವಿಶಿಷ್ಟವಾದ ಆಕಾರ ಇದೆಯಲ್ಲ. ಕೆಲವರು ಹೇಳ್ತಾರೆ ಗಣಪತಿ ಅನ್ನುವಂಥದ್ದು ಆ ಓಂಕಾರದ್ದೇ ರೂಪ ಅಂತ. ಓಂಕಾರವನ್ನ ಒಂದು ಆಕೃತಿಯನ್ನು ಕೊಟ್ಟು ಗಣಪತಿ ರೂಪದಲ್ಲಿ ಮಾಡಿದ್ದಾರೆ, ಪ್ರಣವ ಸ್ವರೂಪ ಅವನು ಎಂಬುದಾಗಿ. ಹಾಗೆ ಆ ಪರಬ್ರಹ್ಮವನ್ನ ಅಥವಾ ಅಪರಬ್ರಹ್ಮವನ್ನ ಓಂಕಾರ ಪ್ರತೀಕದಲ್ಲಿ ನಾವು ಉಪಾಸಿಸಬಹುದು. ಹಾಗೆ ಇದೆರಡಕ್ಕೂ ಕೂಡ ಅದು ಒಂದು ಆಧಾರವಾಗುತ್ತೆ, ಆಶ್ರಯವಾಗುತ್ತೆ, ಉಪಾಸ್ಯವಾಗುತ್ತೆ ಅಂತ ಓಂಕಾರವನ್ನ ನೀನ್ ತಿಳ್ಕೊಳ್ಬೇಕಪ್ಪ, ಓಂ ಎಂಬುದಾಗಿ ಕರೀತಾರೆ ಅಂತ ಯಮಧರ್ಮನು ಪ್ರಣವ ರೂಪದಲ್ಲಿ ಭಗವಂತನನ್ನ ವರ್ಣಿಸಿರುವುದು ಕಾಣಿಸುತ್ತೆ. ಇನ್ನು ಮುಂದಿನ ಮಂತ್ರಗಳಲ್ಲಿ ಅದರದೇ ವಿವರ ಬರುತ್ತೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.